ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ತನುಭಾವಾದೇಡಮೋ ಕೋಪಿ ವಾಗ್ಮೇ ದೃಢಮತಿರಭಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯ ಸದ್ಗುಣೋಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಸತಾಂ ನೋರದಂಬರೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವೇ ವೈಷ್ಣವೀಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಭಗವಂತನ ಈ ವಿಚಾರವನ್ನು ಇದನ್ನು ಯಾರು ಉಪಯೋಗಿಸಿಕೊಡುತ್ತಾರೆ, ಇದು ಯಾರಿಗೆ ಮಾನ್ಯ ಎಂಬ ವಿಚಾರವನ್ನು ಜಗನ್ನಾಥದಾಸರು ಒಂದು ಒಳ್ಳೆಯ ದೃಷ್ಟಾಂತವನ್ನು ನೀಡುವ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾರೆ. ಅದರುಷವ ಗತಾಕ್ಷ ಭಾಷಾಭೇದದಿಂದಲೇ ಕರೆಯಲದನು ನಿಷೇಧಗೈದವಲೋಕಿಸದೆ ಬಿಡುವರೇ ವಿವೇಕಿಗಳು. ಈ ಗ್ರಂಥ ಇದು ಜ್ಞಾನಿಗಳಿಗೆ ಮಾತ್ರ. ಯಾರು ವಿವೇಕಿಗಳಿದ್ದಾರೆ, ಯಾರಿಗೆ ಈ ಗ್ರಂಥದಲ್ಲಿ ಆಸಕ್ತಿ ಎಂಬುದಿದೆ, ಅಂಥವರಿಗೆ ಈ ಗ್ರಂಥ ಇದು ಉಪಯೋಗವಾಗುವಂತಹದ್ದು. ಅಂತಹ ವಾಸ್ತವಿಕವಾಗಿ ಈ ಭಾಷೆ ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ಆ ಭಾಷೆ ಅದು ಪ್ರಾಕೃತವಾಗಿದ್ದರೂ ಅಥವಾ ಅಪ್ರಾಕೃತವಾಗಿದ್ದರೂ ಯಾವ ಭಾಷೆಯಿಂದಿದ್ದರೂ ಕೂಡ ಈ ಗ್ರಂಥ ಮಾನ್ಯ ಯಾರಿಗೆ ಅಂತ ಕೇಳಿದರೆ ಅದನ್ನು ಜಗನ್ನಾಥದಾಸರು ಹೇಳುವಂತಹ ಪದದಿಂದ ಏನು ಅಂತ ಕೇಳಿದರೆ ಕರೆಯರದನು ಬಿಡುವರೆ ವಿವೇಕಿಗಳು. ಈ ಗ್ರಂಥ ಉಪಯೋಗವಾಗೋದು, ಈ ಗ್ರಂಥವನ್ನು ಅಧ್ಯಯನ ಮಾಡೋದು, ಈ ಕೃತಿಯನ್ನು ಯಾರು ಇದನ್ನು ಸ್ವೀಕಾರ ಮಾಡ್ತಾರೆ ಅಂತ ಕೇಳಿದರೆ ವಿವೇಕಿಗಳು. ಯಾರು ಜ್ಞಾನಿಗಳಿದ್ದಾರೆ ಅವರು ಈ ಗ್ರಂಥದ ಉಪಯೋಗವನ್ನು ಪಡೆದುಕೊಳ್ಳುತ್ತಾರೆ. ಮತ್ತು ಮಾಧವನ ಗುಣ ಪೇಳ್ದ ಪ್ರಾಕೃತವಾದರೆಯು, ಭಗವಂತನ ಗುಣಗಳನ್ನು ಹೇಳುವಂತಹ ಭಾಷೆ ಅದು ಪ್ರಾಕೃತವಾದರೇನು ಅಪ್ರಾಕೃತವಾದರೇನು, ಯಾವುದೇ ಭಾಷೆಯಾದರೂ ಕೂಡ ಭಗವಂತನ ಗುಣಗಳನ್ನು ಗ್ರಂಥ ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳಿದ ಮೇಲೆ ಅದು ಪ್ರಾಕೃತವಾಗಿದ್ದರೂ ಪರವಾಗಿಲ್ಲ, ಅಪ್ರಾಕೃತವಾಗಿದ್ದರೂ ಪರವಾಗಿಲ್ಲ, ಭಗವಂತನ ಗುಣವನ್ನು ಅದು ತಿಳಿಸಿಕೊಡ್ಲಿಕ್ಕೆ ಹೊರಟಿರತಕ್ಕಂತಹದ್ದು ಎಂಬುದಾಗಿ ಹಿಂದಿನ ಒಂದು ದೃಷ್ಟಾಂತ ಜಗನ್ನಾಥದಾಸರು ಕೊಟ್ಟಿರುವಂತಹ ದೃಷ್ಟಾಂತ ಏನು ಕೇಳಿದರೆ ಕನ್ನಡಿ. ಒಬ್ಬ ಕುರುಡನ ಮುಂದೆ ಕನ್ನಡಿಯನ್ನು ತೆಗೆದುಕೊಂಡು ಹೋಗಿ ಇಟ್ಟಾಗ ಅವನು ತನಗೆ ಯಾವ ಭಾಷೆ ಬರ್ತದೆ ಆ ಭಾಷೆಯಿಂದಾಗಿ ಅದನ್ನು ಕನ್ನಡಿ ಅಂತ ಕರೀತಾನೆ, ಇಲ್ಲ ಅಂತಾದರೆ ಅದನ್ನು ಅದರ್ಶನ ಅಂತ ಕರೀತಾನೆ, ಏನೋ ಒಂದು ಅದನ್ನು ಕರೀತಾನೆ. ಹಾಗಿಂತ ಹೇಳಿ ಕರೆದಂತಹ ಶಬ್ದ ಅದು ಯಾವುದೇ ಆದರೂ ಕೂಡ ಅದರ ಕೆಲಸ ಏನು ಕೇಳಿದರೆ ಏನನ್ನೋ ಒಂದು ಪ್ರತಿಫಲನ ಮಾಡುವಂತಹದ್ದು. ಅದನ್ನು ಆ ಕನ್ನಡಿ ಮಾಡ್ತದೆ. ಅದೇ ರೀತಿಯಾಗಿ ಭಗವಂತನನ್ನು ತಿಳಿಸುವಂತಹ ಏನು ಶಾಸ್ತ್ರ ಗ್ರಂಥಗಳಿವೆ, ಈ ಶಾಸ್ತ್ರ ಗ್ರಂಥಗಳು ಅದು ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ಅದು ಪ್ರಾಕೃತವಾಗಿರಲಿ ಅಪ್ರಾಕೃತವಾಗಿರಲಿ ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ಆ ಕೃತಿ
ಅದು ಮಾನ್ಯವೇ ಆಗ್ತದೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಮುಂದೆ ಇನ್ನೊಂದು ವಿಚಾರವನ್ನು ಜಗನ್ನಾಥದಾಸರು ಹೇಳುತ್ತಾರೆ. ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದಿ ತಸ್ಕರನ್ನು ನಿಂದಿಸಲು ಕುಂದಹುದೇ ದಿವಾಕರಗೆ ಸಂಸ್ಕೃತವಿದಲ್ಲೆಂದು ಕುಹಕ ತಿರಸ್ಕರಿಸಲೇನಹುದು ಭಕ್ತಿ ಪುರಸ್ಕರದಿ ಕೇಳುವರಿಗೆ ಒಲಿವನು ಪುಷ್ಕರಾಕ್ಷ. ಜಗನ್ನಾಥದಾಸರು ಒಳ್ಳೆಯ ಶಬ್ದಗಳ ಜೋಡಣೆಯನ್ನು ನಮಗೆ ಅತ್ಯದ್ಭುತವಾಗಿ ತೋರಿಸಿಕೊಡ್ತಾರೆ. ಈ ಕೃತಿ ಇದು ಅತ್ಯದ್ಭುತವಾದಂತಹ ಕನ್ನಡದಲ್ಲಿಯೇ ಈ ಗ್ರಂಥವನ್ನು ಜಗನ್ನಾಥದಾಸರು ಮಾಡಿರತಂತಹದ್ದು. ಈ ಕೃತಿಯನ್ನು ಕನ್ನಡದಲ್ಲಿ ಹೇಳಿ ಇದರ ವಿಚಾರಗಳು ಎಲ್ಲಿರುವಂತಹದ್ದು ಕೇಳಿದರೆ ಉಪನಿಷತ್ತುಗಳು, ಪುರಾಣಗಳು, ಭಾಗವತ ಇತ್ಯಾದಿಗಳಲ್ಲಿ ಏನು ವಿಚಾರಗಳು ಬಂದಿದೆ, ವೇದಗಳಲ್ಲಿ ಏನು ವಿಚಾರಗಳು ಬಂದಿವೆ, ವೇದಗಳು ಯಾರನ್ನ ಪ್ರತಿಪಾದನೆ ಮಾಡುವುದಕ್ಕೋಸ್ಕರವಾಗಿ ವೇದಗಳು ಹೊರಟಿವೆ, ಅಂತಹ ವೇದೋಕ್ತವಾದಂತಹ ಶ್ರುತಿಯುಕ್ತವಾದಂತಹ ಯುಕ್ತಿಯುಕ್ತವಾದಂತಹ ಮಾತುಗಳನ್ನು ಜಗನ್ನಾಥದಾಸರು ಹೇಳುವಂತಹದ್ದು. ಹೇಳ್ತಾರೆ ಜಗನ್ನಾಥದಾಸರು, ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ತಸ್ಕರನು ಒಬ್ಬ ಕಳ್ಳ, ಅವನು ಏನು ಮಾಡ್ತಾನೆ ಕೇಳಿದ್ರೆ ಸೂರ್ಯಮಂಡಲವನ್ನು ನೋಡ್ತಾನೆ. ಬೆಳಗಾಗ್ತದೆ. ಬೆಳಗಾದಾಗ ಅವನೇನು ಮಾಡ್ತಾನೆ ಕೇಳಿದರೆ ಕತ್ತಲು ಕಳ್ಳರಿಗೆ ಬೇಕಾಗಿರುವಂತಹದ್ದು. ಯಾಕೆ? ಸಹಜವಾಗಿ ಅವರ ಕಾರ್ಯ ನಡೆಯುವಂತಹದ್ದು ಯಾವಾಗ ಕೇಳಿದರೆ ಬೆಳಕಿದ್ದಾಗ ಅವರ ಕಾರ್ಯ ನಡೆಯೋದಿಲ್ಲ. ಅದಕ್ಕೋಸ್ಕರವಾಗಿ ಅವರಿಗೆ ಬೆಳಕಾಯಿತು ಅಂತ ಹೇಳಿದರೆ ಅವರು ಸೂರ್ಯನನ್ನು ನಿಂದನೆ ಮಾಡ್ತಾರೆ. ಯಾವುದಕ್ಕಾದರೂ ಕೂಡ ಸೂರ್ಯ ಬಂದ ನಮ್ಮಂಥವರಿಗೆ ಅವನು ಉಪದ್ರವನ್ನೇ ನೀಡ್ತಾನೆ ಅಂತ ಹೇಳಿಕೊಂಡು ಅವರು ಬೈತಾರೆ. ಆದರೆ ಆ ಬೈಯುವಿಕೆಯಿಂದಾಗಿ, ತಸ್ಕರ ಕಳ್ಳನ ಬೈಯುವಿಕೆಯಿಂದಾಗಿ ಆ ಸೂರ್ಯನಲ್ಲಿರುವಂತಹ ಪ್ರಕಾಶ ಏನಾದರೂ ಕಮ್ಮಿ ಆಯಿತಾ? ಅಥವಾ ಅವನಲ್ಲಿರುವಂತಹ ಪ್ರಕಾಶಕ್ಕೆ ಏನಾದರೂ ಕುಂದು ಬಂತ? ಯಾವುದೇ ರೀತಿಯಾದಂತಹ ಕುಂದು ಬರಲಿಲ್ಲ. ಹಾಗಿದ್ರೆ ಹೇಳ್ತಾರೆ, ಭಾಸ್ಕರನ ಮಂಡಲವ ಕಂಡು, ಈ ಸೂರ್ಯನ ಮಂಡಲವನ್ನು ಕಂಡಾಗ ಯಾರು ತಸ್ಕರಾದಿಗಳಿದ್ದಾರೆ ಅವರು ಸಹಜವಾಗಿ ನಿಂದನೆಯನ್ನು ಮಾಡ್ತಾರೆ ಸೂರ್ಯನಿಗೆ. ಆದರೆ ಸೂರ್ಯನನ್ನು ನಿಂದನೆ ಮಾಡಿದ್ರಿಂದಾಗಿ ಸೂರ್ಯನಲ್ಲಿರುವಂತಹ ಕಾಂತಿ, ಸೂರ್ಯನಲ್ಲಿರುವಂತಹ ತೇಜಸ್ಸು ಯಾವ ಕಾಲಕ್ಕೂ ಕೂಡ ಅದರಲ್ಲಿ ಕಿಂಚಿತ್ತೂ ಕೂಡ ಕುಂದು ಬರೋದಿಲ್ಲ. ಅದನ್ನೇ ಜಗನ್ನಾಥದಾಸರು ಹೇಳುತ್ತಾರೆ, ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ. ಆ ಕಳ್ಳ ಸೂರ್ಯ ಬಂದ ಅಂತ ಹೇಳಿಕೊಂಡು ಅವನು ನಮಸ್ಕಾರವನ್ನೂ ಮಾಡೋದಿಲ್ಲ, ಆನಂದವನ್ನೂ ಪಡೋದಿಲ್ಲ. ಸೂರ್ಯೋದಯ ಆದದ್ದು ಯಾರಿಗೆ ಆನಂದವಾಗುವುದು ಕೇಳಿದರೆ, ಯಾರಿಗೆ ತ್ರೈಕಾಲಿಕವಾದಂತಹ ಸಂಧ್ಯಾವಂದನೆ, ತ್ರೈಕಾಲಿಕವಾದಂತಹ ಪೂಜಾದಿಗಳು, ನಿತ್ಯ ಕರ್ಮಾದಿಗಳು, ಆಹ್ನಿಕಾದಿಗಳು ಯಾರಿಗಿವೆ ಅವರಿಗೆ ಸೂರ್ಯನ ಬರುವಿಕೆ ಅದು ಅರುಣೋದಯ ಕಾಲದಿಂದ ಸೂರ್ಯೋದಯದ ಕಾಲ ತನಕ ಆನಂದವನ್ನು ಪಟ್ಟುಕೊಂಡು ದೈನಂದಿನ ಕರ್ಮವನ್ನು, ಆಹ್ನಿಕವನ್ನು ಮಾಡ್ತಾರೆ. ಹಾಗಾದರೆ ಮೋದವಾಗುವುದು ಯಾರಿಗೆ ಕೇಳಿದರೆ ಸಜ್ಜನರಿಗೆ ಮಾತ್ರ. ಯಾರು ಅಸಜ್ಜನರಿದ್ದಾರೆ, ಸಾತ್ವಿಕರಲ್ಲದವರಿದ್ದಾರೆ, ಅವರಿಗೆ ಸೂರ್ಯೋದಯ ಎಂಬುದು ಅವರಿಗೆ ಆನಂದವನ್ನು ಕೊಡೋದಿಲ್ಲ. ಅದನ್ನು ಹೇಳ್ತಾರೆ, ದ್ವೇಷದಿ ತಸ್ಕರನು ನಿಂದಿಸಲು, ಕಳ್ಳನು ನಿಂದನೆ ಮಾಡ್ತಾನೆ. ಕುಂದಹುದೇ ದಿವಾಕರಗೆ, ಕಳ್ಳನು ನಿಂದನೆ ಮಾಡಿದ ಅಂತ ಹೇಳಿಕೊಂಡು ಸೂರ್ಯ ತನ್ನ ಪ್ರಕಾಶವನ್ನು ಕಡಿಮೆ ಮಾಡ್ತಾನ? ಏನಿಲ್ಲ, ಅವನು ಯಾವ ರೀತಿಯಾಗಿ ಇರ್ತಾನೋ ಅದೇ ರೀತಿಯಾಗಿ ಅವನಿರುವಂತಹದ್ದು. ಅದನ್ನೇ ಹೇಳ್ತಾರೆ, ಮುಂದೆ ಹೇಳ್ತಾರೆ, ಸಂಸ್ಕೃತವಿದಲ್ಲೆಂದು. ಇದು ಕನ್ನಡದಲ್ಲಿ ಮಾಡಿದ್ದಾರೆ. ನಾವು ಸಂಸ್ಕೃತದಲ್ಲಿದ್ದರೆ ನಾನು ಕಲಿತಾ ಇದ್ದೆ ಅಂತ ಹೇಳಿಕೊಂಡು ಕುಹಕ ಅಂಥವರು ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ಮುಟ್ಲಿಕ್ಕೆ ಹೋಗೋದಿಲ್ಲ. ಕನಕದಾಸರು ಮಾಡಿದ್ದಾರೆ, ಜಗನ್ನಾಥದಾಸರು ಮಾಡಿದ್ದಾರೆ, ಪುರಂದರದಾಸರು ಮಾಡಿದಂತಹ ಕೃತಿಗಳು ಬೇಕಾದಷ್ಟಿದೆ. ಕುಹಕಿಗಳಿಗೆ ನಾನು ಸಂಸ್ಕೃತದಲ್ಲಿದ್ದರೆ ನಾನು ಇದನ್ನು ಓದ್ತಾ ಇದ್ದೆ, ಇದು ಕನ್ನಡದಲ್ಲಿದೆ, ಅದರಿಂದಾಗಿ ಇದು ನನಗೆ ಯೋಗ್ಯ ಅಲ್ಲ, ಇದನ್ನು ನಾನು ಮನ್ನಣೆ ಕೊಡೋದಿಲ್ಲ, ಇದನ್ನು ನಾನು ಅಧ್ಯಯನ ಮಾಡೋದಿಲ್ಲ, ಇದನ್ನು ನಾನು ಹೇಳೋದಿಲ್ಲ ಅಂತ ಹೇಳಿದರೆ ಈ ವಿಚಾರವನ್ನು ಯಾವ ಕಾಲಕ್ಕೂ ಕೂಡ ಹೇಳುವಂತಹದ್ದಲ್ಲ. ಇದು ಪಲಾಯನವಾದಾಗ್ತದಷ್ಟೇ. ಅದನ್ನೇ ಜಗನ್ನಾಥದಾಸರು ಒಂದು ರೀತಿಯಾಗಿ ನಮಗೆ ತಮಾಷೆ ಮಾಡುವ ಮೂಲಕವಾಗಿ ನಮ್ಮನ್ನು ಹೇಳ್ತಾರೆ, ಸಂಸ್ಕೃತವಿದಲ್ಲೆಂದು ಕುಹಕ ತಿರಸ್ಕರಿಸಲೇನದು.
ಆ ಕುಹಕದಿನದಿಂದಾಗಿ ಒಳಗಿರುವಂತಹ ಮಂದತನದಿಂದಾಗಿ ಯಾವುದೋ ಬುದ್ಧಿಯಿಂದಾಗಿ ಅವನು ಈ ಗ್ರಂಥವನ್ನು ಹರಿಕಥಾಮೃತಸಾರವನ್ನು ತಿರಸ್ಕಾರ ಮಾಡಿದ ಅಂತ ಹೇಳಿದರೆ ಗ್ರಂಥಕ್ಕೇನಾದರೂ ಕೂಡ ಬಾಧ ಉಂಟಾ? ಅಥವಾ ಗ್ರಂಥ ಪ್ರತಿಪಾದ್ಯನಾದಂತಹ ಭಗವಂತನಿಗೇನಾದರೂ ಕೂಡ ಬಾಧೆ ಇದೆಯೋ? ಯಾವುದೇ ಬಾಧೆ ಇಲ್ಲ. ನಷ್ಟ ಯಾರಿಗೆ ಕೇಳಿದರೆ, ಯಾರಿಗೆ ಅಧ್ಯಯನ ಮಾಡಬೇಕಿತ್ತು, ಯಾವುದನ್ನು ಅಧ್ಯಯನ ಮಾಡಲೇಬೇಕಿತ್ತು ಅಂಥವನಿಗೆ ಇದು ವ್ಯರ್ಥ ಆಯಿತಷ್ಟೇ ಹೊರತು ವಾಸ್ತವಿಕವಾಗಿ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಕುಂದುತನ ಬರಲಿಲ್ಲ. ಸಂಸ್ಕೃತವಿದಲ್ಲೆಂದು ಕುಹಕ ತಿರಸ್ಕರಿಸಲೇನದು. ಇದನ್ನು ತಿರಸ್ಕರಿಸದೆ ಏನೂ ಪ್ರಯೋಗ ಇಲ್ಲ. ಅವನು ತಿರಸ್ಕರಿಸಿದ್ದಾಗಿ ಅವನಿಗೆ ನಷ್ಟ ಆಯಿತೇ ಹೊರತು ಗ್ರಂಥಕ್ಕೂ ಏನೂ ನಷ್ಟ ಆಗಲಿಲ್ಲ. ಗ್ರಂಥ ಪ್ರತಿಪಾದ್ಯವಾದಂತಹ ಭಗವಂತನಿಗೂ ಯಾವುದೇ ರೀತಿಯಾದಂತಹ ನಷ್ಟವಾಗಿಲ್ಲ. ಭಕ್ತಿ ಪುರಸ್ಕರದಿ ಕೇಳುವರಿಗೆ ಒಂದು ಶಬ್ದವನ್ನು ಜಗನ್ನಾಥದಾಸರು ಹೇಳುತ್ತಾರೆ, ಭಕ್ತಿ ಪುರಸ್ಕರಿಗೆ. ಯಾರಿಗೆ ಒಳಗಡೆಯಿಂದ ಭಕ್ತಿ ಇದೆ, ಸಹಜವಾಗಿರುವಂತಹ ಭಕ್ತಿ, ಭಗವಂತನಲ್ಲಿ ನಿರ್ವ್ಯಾಜವಾದಂತಹ ನಿಷ್ಕಲ್ಮಶವಾದಂತಹ ಭಕ್ತಿ ಯಾರಿಗಿದೆ ಅವನಿಗೆ ಈ ಗ್ರಂಥ ಪುರಸ್ಕಾರ. ಅವನಿಗೆ ಈ ಗ್ರಂಥ ಉಪಾದೇಯ. ಅನುಪಾದೇಯ ಉಪಾದೇಯ ಹೇಗೆ ಬರುವಂತಹದ್ದು ಕೇಳಿದ್ರೆ, ಯೋಗ್ಯತೆ ಅಯೋಗ್ಯತೆ ಗ್ರಂಥದಲ್ಲಿ ಯಾವುದೋ ಉಪಯೋಗವಿಲ್ಲದೇ ಇರದ ಗ್ರಂಥಗಳನ್ನು ನಾವು ಹೇಳುವಂತಹದ್ದಲ್ಲ. ಯಾವುದರಲ್ಲಿ ಭಗವತ್ ಪ್ರತಿಪಾದ್ಯವಾಗಿ ಭಗವಂತನ ವಿಚಾರವನ್ನು ಹೇಳಲಿಕ್ಕೆ ಹೊರಟುವಂತಹ ಗ್ರಂಥಗಳಿದೆ, ಅದರಲ್ಲಿ ಯಾವತ್ತೂ ಕೂಡ ನಮಗೆ ಇದು ಉಪಾದೇಯವೋ, ಇದು ಅಯೋಗ್ಯವೋ, ಇದು ಯೋಗ್ಯವೋ, ಇದನ್ನು ಅಧ್ಯಯನ ಮಾಡಬೇಕೋ ಬೇಡವೋ, ಈ ರೀತಿಯಾಗಿ ಯಾರೂ ಕೂಡ ಸಂಶಯ ಪಡೋದಿಲ್ಲ. ಆದ್ದರಿಂದ ಹೇಳ್ತಾರೆ, ಭಕ್ತಿ ಪುರಸ್ಕರದಿ. ಯಾರಿಗೆ ಒಳಗಡೆಯಿಂದ ಸಹಜವಾಗಿ ಭಕ್ತಿ ಇದೆ, ಸಹಜವಾಗಿರುವಂತಹ ಆ ಒಂದು ಆಸಕ್ತಿ ಭಗವಂತನಲ್ಲಿ ಇದೆ, ಅಂಥವನಿಗೆ ಈ ಗ್ರಂಥ ಉಪಾದೇಯವಾಗ್ತದೆ. ಕೇಳುವರಿಗೆ ಒಲಿವನು ಪುಷ್ಕರಾಕ್ಷ. ಪುಂಡರೀಕಾಕ್ಷನಾದಂತಹ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಅವನು ಉಳಿತಾನೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಗ್ರಂಥ ಇದು ಏನಾಗಿದೆ ಕೇಳಿದ್ರೆ, ಇದು ಹರಿಕಥಾಮೃತಸಾರ. ನಮಗೆ ಸಂಸ್ಕೃತದಲ್ಲಿ ಆಗುವಾಗ ಸಂಸ್ಕೃತ ಅದು ಜ್ಞಾನಿಗಳಿಗೋಸ್ಕರ ಮಾಡಿರುವಂತಹದ್ದು, ಅದು ನಮಗೋಸ್ಕರ ಅಲ್ಲ. ವೇದಗಳು ಅದೆಲ್ಲ ಜ್ಞಾನಿಗಳಿಗೋಸ್ಕರ ಇರುವಂತಹದ್ದು, ನಮ್ಮಂಥವರಿಗೆ ಏನೂ ಕೂಡ ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಜ್ಞಾನಿಗಳು ದಾಸರುಗಳು ನಮಗೋಸ್ಕರವಾಗಿ ಏನು ಶಾಸ್ತ್ರಗಳಲ್ಲಿ, ವ್ಯಾಸರ ಸೂತ್ರಗಳಲ್ಲಿ, ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ, ಜ್ಞಾನಿಗಳ ಟೀಕೆ ಟಿಪ್ಪಣಿಗಳಲ್ಲಿ ಏನನ್ನು ಹೇಳಿದ್ದಾರೆ, ಏನು ವಿಚಾರವನ್ನು ಹೇಳಿದ್ದಾರೆ ಅದನ್ನು ಕನ್ನಡೀಕರಿಸಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಹೊರತು ದಾಸರುಗಳು ಯಾವುದೋ ಹೊಸದಾದಂತಹ ವಿಚಾರವನ್ನು ಹೇಳುವಂತಹದ್ದಲ್ಲ. ದಾಸರುಗಳು ಏನು ಹೇಳ್ತಾ ಇದ್ದಾರೆ ಎಲ್ಲ ಮಾತುಗಳು ಕೂಡ ವೇದದ ಮೂಲ, ಪುರಾಣ ಮೂಲ, ಅದೇ ರೀತಿಯಾಗಿ ಭಾಗವತ ಇತ್ಯಾದಿಗಳ ಮೂಲವನ್ನಿಟ್ಟುಕೊಂಡೇ, ಉಪನಿಷದಾದಿ ಮೂಲಗಳನ್ನಿಟ್ಟುಕೊಂಡೇ ಹೊರಟಿರುವಂತಹದ್ದು, ಅದನ್ನು ಹೇಳಿರುವಂತಹದ್ದು. ಆದ್ದರಿಂದ ಹೇಳ್ತಾರೆ, ಇದು ಭಕ್ತಿಪೂರ್ವಕ, ಸಹಜವಾಗಿ ಅವನಿಗೆ ಆಸಕ್ತಿ ಬೇಕು. ಒಳಗಡೆಯಿಂದ ಕುಹಕತನದಿಂದಾಗಿ ಅವನು ಪ್ರಶ್ನೆಯನ್ನು ಮಾಡೋದು, ಕುಹಕತನದಿಂದಾಗಿ ಅವನು ಇದನ್ನು ಗ್ರಂಥವನ್ನು ನೋಡಿದರೆ ಅವನಿಗೆ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ. ಹಾಗಿದ್ದರೆ ಈ ಗ್ರಂಥ ಉಪಾದೇಯ ಯಾರಿಗೆ ಕೇಳಿದರೆ, ಸಹಜವಾಗಿ ಯಾರಿಗೆ ಆಸಕ್ತಿ ಇದೆ ಅಂಥವನಿಗೆ ಇದು ಉಪಾದೇಯ ಅಂತಾಗ್ತದೆ. ಆದ್ದರಿಂದ ಸೂರ್ಯನ ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟು, ಸೂರ್ಯನಿಂದಲೇ ಮಾಡಿದ್ರಿಂದಾಗಿ ಸೂರ್ಯನಿಗೆ ನಷ್ಟವಾಗಿಲ್ಲ. ಹೇಗೆ ಅಂತ ಕೇಳಿದ್ರೆ, ಸೂರ್ಯನ ಕಿರಣ ಅದರ ಕೆಲಸ ಏನು ಕೇಳಿದರೆ, ಅದು ಎಲ್ಲ ಕಡೆಗಳಲ್ಲೂ ಬೀಳುವಂತಹದ್ದು. ಸೂರ್ಯೋದಯ ಆದ ಮೇಲೆ ಅದು ಶುದ್ಧವಾದಂತಹ ಪ್ರದೇಶದಲ್ಲಿಯೂ ಕೂಡ ಆ ಕಿರಣಗಳು ಬೀಳ್ತವೆ, ಅಶುದ್ಧವಾದಂತಹ ಪ್ರದೇಶದಲ್ಲಿಯೂ ಕೂಡ ಕಿರಣಗಳು ಬೀಳ್ತವೆ. ಕಿರಣಗಳು ಬಿದ್ದದ್ರಿಂದಾಗಿ ಯಾವುದೋ ಅಶುದ್ಧಿಯಾದಂತಹ ಸ್ಥಳದಲ್ಲಿ ಸೂರ್ಯನ ಕಿರಣ ಬಿತ್ತು, ಅದರಿಂದಾಗಿ ಸೂರ್ಯನಿಗೆ ಮೈಲಿಗೆ ಆಯಿತು ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾರ? ಅಥವಾ ಅದನ್ನು ಸೂರ್ಯನನ್ನು ಬಿಟ್ಟು ಬಿಡ್ತಾರ? ಇಲ್ಲವೇ ಇಲ್ಲ. ಸೂರ್ಯನ ಕಿರಣಗಳಿಗೆ ಯಾವುದರ ಸ್ಪರ್ಶ ವಿವೇಕಗಳು ಇಲ್ಲ. ಅದೇ ರೀತಿಯಾಗಿ ಗ್ರಂಥದಲ್ಲಿ ಸಹಜವಾಗಿ ಉಪಾದೇಯತ್ವನೇ ಇರುವಂತಹದ್ದು. ನಿನಗೆ ಉಪಯೋಗ ಉಂಟೋ ಇಲ್ಲವೋ ಎಂಬುದನ್ನು ನೀನು ತೀರ್ಮಾನ ಮಾಡಿ, ನಿನಗೆ ಭಗವಂತ ಬೇಕೋ ಬೇಡೋ ಎಂಬುದನ್ನು ನೀನು ತೀರ್ಮಾನ ಮಾಡಿ ಆ ಗ್ರಂಥವನ್ನು ಅಧ್ಯಯನ ಮಾಡುವುದಕ್ಕೋ
ಇದು ಈ ವಿಚಾರ ಅಂತಲ್ಲ. ಯಾವುದೇ ವಿಚಾರದಲ್ಲಿಯೂ ಕೂಡ ಲೌಕಿಕವಾದಂತಹ ನಾವು ಅಧ್ಯಯನ ವಿಚಾರವನ್ನು ಇಟ್ಟುಕೊಂಡರೂ ಕೂಡ ಯಾವುದೋ ಒಂದು ವಿಶಿಷ್ಟವಾದಂತಹ ಅಧ್ಯಯನಕ್ಕೆ ತೊಡಗುತ್ತಾನೆ, ಅಥವಾ ಯಾವುದೋ ಒಂದು ವಿಶಿಷ್ಟವಾದಂತಹ ವಿಚಾರದಲ್ಲಿ ತಾನು ಅಧ್ಯಯನ ಮಾಡಬೇಕು ತೊಡಗುಗೊಳ್ತಾನೆ. ತೊಡಗಿಕೊಳ್ಳುವುದು ಅವನಿಗೆ ಅದರಲ್ಲಿ ಇಚ್ಛೆ ಇರಬೇಕು. ನಾನು ಇದರಲ್ಲಿ ತೊಡಗಿಕೊಳ್ಳಬೇಕು, ನನಗೆ ಇದರಿಂದ ಉಪಯೋಗವಿದೆ, ನಾನು ಇದನ್ನು ಅಧ್ಯಯನ ಮಾಡಬೇಕು ಎಂಬುದನ್ನು ನಿನಗೆ ಇಚ್ಛೆ ಬಂದು ನೀನು ಅದರಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು. ಇಲ್ಲ ಒಂದೇ ಸಲಕ್ಕೆ ಇದೆಲ್ಲ ಉಪಯೋಗವಿಲ್ಲ, ಇದು ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿಕೊಂಡು ನೀನು ಹೇಳಿದ್ದರಿಂದಾಗಿ ಗ್ರಂಥದಲ್ಲಿ ಉಪಯೋಗವಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಅದನ್ನು ಜಗನ್ನಾಥದಾಸರು ಹೇಳ್ತಾರೆ. ಈ ವಿಚಾರಗಳೆಲ್ಲವೂ ಕೂಡ ನಮಗೆ ಶಾಸ್ತ್ರೀಯವಾದಂತಹ ಹಿನ್ನೆಲೆ, ಶಾಸ್ತ್ರದ ಚೌಕಟ್ಟಿನಲ್ಲಿ ಕೊಟ್ಟಿರುವಂತಹದ್ದು ಅಂತ ಹೇಳ್ತಾರೆ. ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಆಚಾರ್ಯರು ನಿರ್ದೋಷ ಶಬ್ದಾಗಮ ಅಂತ ಹೇಳಿಕೊಂಡು ಒಂದು ಶಬ್ದವನ್ನು ನಿಷ್ಪತ್ತಿ ಮಾಡ್ತಾರೆ. ನಿರ್ದೋಷ ಶಬ್ದ ಆಗಮ ಅಂತ. ಆಗಮದ ಲಕ್ಷಣ ಏನು ಕೇಳಿದ್ರೆ, ನಿರ್ದೋಷತ್ವಂ ಆಗಮಸ್ಯ ಲಕ್ಷಣ. ಎಲ್ಲಿ ದೋಷ ಇಲ್ಲವೋ, ಯಾವುದರಲ್ಲಿ ದೋಷಗಳು ಇಲ್ಲವೋ ಅದು ಆಗಮ. ದೋಷಗಳು ಯಾವ ಕಾಲಕ್ಕೂ ಕೂಡ ಬರದೇ ಇರುವಂತಹದ್ದು ಅದು ವೇದದಲ್ಲಿ ಯಾವ ಕಾಲಕ್ಕೂ ಕೂಡ ಅದು ಕರ್ತೃ ಇಲ್ಲ. ಅದಕ್ಕೆ ಯಾಕೆ ದೋಷ ಬರೋದು ಎಲ್ಲಿಂದ ಕೇಳಿದ್ರೆ, ಯಾವಾಗ ಆ ಪುರುಷ ನಿಮಿತ್ತವಾದಂತಹ ದೋಷಗಳು ಕೃತಿಯಲ್ಲಿ ಬರುವಂತಹದ್ದು. ಯಾವುದೇ ಒಂದು ನಾನೊಂದು ಕೃತಿಯನ್ನು ಮಾಡಿದೆ ಅಂತ ಹೇಳಿದ್ರೆ, ನಾನು ಮಾಡಿದ ಕೃತಿಯಲ್ಲಿ ದೋಷಗಳು ಬರ್ಬೋದು. ನನ್ನ ಭ್ರಮೆಯಿಂದಾಗಿ, ನನ್ನ ಅಜ್ಞಾನದಿಂದಾಗಿ, ಬೇರೆ ಬೇರೆ ನಿಮಿತ್ತದಿಂದಾಗಿ ಆ ಕೃತಿಯಲ್ಲಿ ದೋಷಗಳು ಬರ್ಬೋದು. ಆದರೆ ನಿರ್ದೋಷ ಶಬ್ದ ಆಗಮ ಅಂತ ಹೇಳಿಕೊಂಡು ಆಚಾರ್ಯರು ಒಳ್ಳೆಯ ಒಂದು ಆಗಮ ಅಂತ ಹೇಳಿದ್ರೆ ವೇದಗಳು, ಆ ವೇದದ ಅರ್ಥವನ್ನು ಕೊಡುವಂತಹದ್ದು ನಿರ್ದೋಷ ಶಬ್ದ. ಯಾರು ನಿರ್ದೋಷನಾದಂಥವನು ಭಗವಂತ, ಅವರು ಹೇಳಿರುವಂತಹದ್ದು ವೇದಾಂತ ಕೃತ ವೇದ ವಿದೇವಚಾಹಂ ಅಂತ ಹೇಳಿದ ಹಾಗೆ ಕೃಷ್ಣ ವೇದವಿತ್, ಅಂತಹ ಭಗವಂತನಿಂದಾಗಿ ಬಂದಿರುವಂತಹದ್ದು ಅಂತಹ ನಿರ್ದೋಷ ಶಬ್ದ ಆಗಮ. ಆ ಆಗಮದಲ್ಲಿ ಏನು ಹೇಳಿದೆ ಆ ವಿಚಾರವನ್ನು ಜಗನ್ನಾಥದಾಸರು, ಪುರಂದರದಾಸರು, ಕನಕದಾಸರು, ಗೋಪಾಲದಾಸರು, ಹೀಗೆ ಎಲ್ಲ ದಾಸರುಗಳು ಕೂಡ ಈ ವಿಚಾರವನ್ನು ಉಪನಿಷತ್ತುಗಳ, ಪುರಾಣಗಳ ಎಲ್ಲದರ ಇದನ್ನು ನೆಲೆಯನ್ನಿಟ್ಟುಕೊಂಡು ನಮಗೆ ಕೊಟ್ಟಿರುವಂತಹದ್ದು. ಆದ್ದರಿಂದ ಅದನ್ನೇ ಜಗನ್ನಾಥದಾಸರು ಹೇಳುವಾಗ ಶಾಸ್ತ್ರಸಮ್ಮತವಾದಂತಹದ್ದು ಈ ಕೃತಿ. ಹರಿಕಥಾಮೃತ ಸಾರ ಏನಿದೆ, ಈ ಕೃತಿಗಳು ಯಾವುದೋ ಒಂದು ಯಾವುದೋ ಬೇಡವಾದಂತಹ ವಿಚಾರವನ್ನು ಹೇಳಲಿಕ್ಕೆ ಹೊರಟದ್ದಲ್ಲ. ಮತ್ತು ಭಗವಂತನ ಕಥೆಯ ಅಮೃತವನ್ನು, ಸಾರವನ್ನು ಎಲ್ಲವನ್ನೂ ಹೇಳ್ತಾರೆ. ಹರಿ ಕಥಾ ಅಮೃತ ಸಾರ, ಇದು ನಮಗೆ ಏನನ್ನು ಕೊಡ್ತದೆ ಕೇಳಿದ್ರೆ, ಭಗವಂತನ ಕಥೆಗಳನ್ನು ಕೇಳಿದ್ರಿಂದಾಗಿ ಅಮೃತತ್ವವನ್ನು ಕೊಡ್ತದೆ. ಮತ್ತು ಇದನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು ಕೇಳಿದರೆ, ಯಾಕೆ ನಾವು ಇದನ್ನು ಉಪಯೋಗಿಸಿಕೊಳ್ಳಬೇಕು ಕೇಳಿದರೆ, ಸಾರ ಯಾವುದರದ್ದು ಸಾರ ಕೇಳಿದರೆ ಎಲ್ಲ ಪುರಾಣಗಳ ಸಾರ. ನಮಗೆ 18 ಪುರಾಣಗಳನ್ನು ತೆಗಿಲಿಕ್ಕಾಗಲಿಲ್ಲ, ವೇದಗಳನ್ನು ಅಧ್ಯಯನ ಮಾಡಲಿಕ್ಕಾಗಲಿಲ್ಲ, ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡಲಿಕ್ಕಾಗಿಲ್ಲ, ಅನುವ್ಯಾಖ್ಯಾನವನ್ನು ಅಧ್ಯಯನ ಮಾಡಲಿಕ್ಕಾಗಿಲ್ಲ. ಬೇಡ, ಯಾವುದಾಗಿಲ್ಲದರೂ ಕೂಡ ಇದರ ಈ ಎಲ್ಲ ಸಂಧಿಗಳನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳೋದು ಯಥಾರ್ಥವಾಗಿ ಅರ್ಥೈಸಿಕೊಳ್ಳಬೇಕು. ಹೇಗೇಗೋ ಅರ್ಥೈಸಿಕೊಳ್ಳುವಂತಹದ್ದಲ್ಲ. ಯಥಾರ್ಥವಾಗಿ ಅರ್ಥೈಸಿಕೊಂಡಾಗ ಆವಾಗ ನಮಗೆ ಏನು ಮಹಾಭಾರತ, ಪುರಾಣ, ರಾಮಾಯಣ, ವೇದಗಳು, ಉಪನಿಷತ್ತುಗಳು ಏನೆಲ್ಲ ಹೇಳಿದೆ ಅದರ ಪೂರ್ಣವಾದಂತಹ ಜ್ಞಾನ ನಮಗೆ ಬರ್ತದೆ. ಹಾಗಿದ್ರೆ ಜಗನ್ನಾಥದಾಸರು ಹೇಳಿದ್ದದನ್ನೇ ಇದು. ಈ ವಿಚಾರಗಳು ಏನು ಕೇಳಿದರೆ ಶಾಸ್ತ್ರಸಮ್ಮತವಾದಂತಹ ವಿಚಾರಗಳು, ಶಾಸ್ತ್ರ ಅಸಮ್ಮತವಾದಂತಹ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇಲ್ಲ, ಶಾಸ್ತ್ರ ಸಮ್ಮತವಾದಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಇದು ಸರ್ವಥಾ ಪ್ರಮಾಣ. ಇದರಲ್ಲಿ ಅಪ್ರಾಮಾಣ್ಯ ಸಂಖ್ಯೆಯನ್ನೇ ಮಾಡಲಿಕ್ಕಿಲ್ಲ. ಇದು ಅಪ್ರಮಾಣವೋ ಪ್ರಮಾಣವೋ ಇಲ್ಲವೇ ಇಲ್ಲ, ಇದು ಪ್ರಮಾಣವೇ. ಯಾಕೆ ಕೇಳಿದರೆ ಭಗವಂತನ ಕಥೆಯ ಅಮೃತವನ್ನು ನಮಗೆ ಉಳಿಸ್ಲಿಕ್ಕೆ ಹೊರಟಂತಹದ್ದು. ಭಗವಂತನ ಕಥೆಯನ್ನು ಕೇಳಿದ್ರಿಂದಾಗಿ ಇನ್ನೊಂದು ಅರ್ಥ ಏನಾಗ್ತದೆ, ನಾವು ಅಮೃತರಾಗ್ತೇವೆ. ನಮಗೆ ಈಗ ಮೃತಿ ಇದೆ. ಏನು ಮೃತಿ? ನಮಗೀಗ ಮರಣ ಇದೆ. ಯಾಕೆ ಮರಣ ಇದೆ ಕೇಳಿದರೆ, ತ್ರಿದೇವನರೆಯಬೋ ಗೋಚರಾನ್ನಿತ್ಯ ಬದ್ಧ, ಮತ್ತೆ ಇದೇ ಸಂಸಾರಕ್ಕೆ ಬಂದು ತಿರುಗಿಕೊಂಡು ಹೋಗುವಂತಹದ್ದು ಚಕ್ರ ಇದೆ. ಆದರೆ
ಚಕ್ರವನ್ನು ದಾಟಿ ಮುಂದಕ್ಕೆ ಹೋಗುವಂತಹ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಸಾರ, ಈ ಹರಿಯ ಕಥೆಯ ಅಮೃತದ ಸಾರವನ್ನು ಉಂಡೆವು ಅಂತ ಹೇಳಿದ್ರೆ, ಅದನ್ನು ಸ್ವೀಕಾರ ಮಾಡಿದೆವು, ಅದನ್ನು ಪಾನ ಮಾಡಿದೆವು ಅಂತ ಹೇಳಿದ್ರೆ ಆವಾಗ ನಮಗೆ ಏನಾಗ್ತದೆ ಕೇಳಿದ್ರೆ ಅದರಿಂದಾಗಿ ನಮಗೆ ಅಮೃತತ್ವ, ಅಂದರೆ ನಮಗೆ ನಾವು ಕೂಡ ಮೋಕ್ಷದ ಆನಂದವನ್ನು ಪಡೆದುಕೊಳ್ಳಿಕ್ಕಾಗ್ತದೆ ಎಂಬಂತಹ ಒಂದು ವಿಚಾರವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತನನ್ನು ಇಲ್ಲಿ ಹೇಗೆ ಹೇಳಿದ್ದು ಕೇಳಿದ್ರೆ ಪುಷ್ಕರಾಕ್ಷ, ಭಗವಂತ ಸಹಸ್ರನಾಮದಲ್ಲಿ ಭೀಷ್ಮ ಭಗವಂತನನ್ನು 1000 ಹೆಸರಿನಿಂದ ಕೊಂಡಾಡಿದ್ದಾನೆ. ಪುಷ್ಕರಾಕ್ಷೋ ಮಹಾಸ್ವನಃ, ಪುಷ್ಕರಾಕ್ಷ ಭಗವಂತ ತನ್ನ ಕಣ್ಣು ಹೇಗಿದೆ ಕೇಳಿದ್ರೆ ಕಡೆಗಣ್ಣ ನೋಟ ಕಮಲಾಯಿತಾಕ್ಷ, ನಮ್ಮನ್ನು ನೋಡಿದ ಅಂತ ಹೇಳಿದರೆ ಯಾವುದರಿಂದಾಗಿ ಕರುಣಾಪೂರ್ಣ, ಕರುಣಾಪೂರ್ಣ. ನಾವು ನಿತ್ಯದಲ್ಲಿಯೂ ಕೂಡ ಪೂಜೆಯನ್ನು ಮಾಡುವಾಗ ಹೇಳ್ತೇವೆ ಅಲ್ವಾ, ಕರುಣಾರದ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ, ನನ್ನನ್ನು ನೋಡಬೇಕು ನೀನು. ಹೇಗೆ ನೋಡಬೇಕು ಕೇಳಿದ್ರೆ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ, ನಿನ್ನ ಕಣ್ಣು ಉಂಟಲ್ವ ಅದು ಕೇವಲ ಕಣ್ಣಲ್ಲ, ಆ ಕಣ್ಣಿನಲ್ಲಿ ಏನಿದೆ ಕೇಳಿದ್ರೆ ಕರುಣಾರಸ ಪೂರ್ಣಾಭ್ಯಾಂ, ಕರುಣೆ ಎಂಬಂತಹ ರಸವನ್ನು ಅದರಲ್ಲಿ ನೀನು ಪೂರ್ಣ ಮಾಡಿಕೊಂಡು ಅದು ನಿನ್ನಲ್ಲಿದೆ. ಅಂತಹ ಕರುಣಾರಸದಿಂದಾಗಿ ನೀನು ನನ್ನನ್ನು ನೋಡು, ನನ್ನನ್ನು ಕರುಣಾರಸದಿಂದಾಗಿ ನೋಡಿದೆ ಅಂತ ಹೇಳಿದ್ರೆ ನಾನು ಏನಾಗ್ತೇನೆ, ನಾನು ಮುಕ್ತಿಯನ್ನು ಹೊಂದುತ್ತೇನೆ, ನನಗೆ ಬಿಡುಗಡೆ ಸಿಗ್ತದೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ಭಗವಂತನನ್ನು ಉಪಾಸನೆ ಮಾಡುವಾಗ ಭಗವಂತನನ್ನು ಈ ಥರನಾದಂತಹ ಚಿಂತನೆಯಿಂದಾಗಿ ನಾವು ತಿಳಿದೆವು ಅಂತ ಹೇಳಿದರೆ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ನಮಗೆ ಒಲಿತಾನೆ. ಒಲಿದರೆ ನಲಿದರೆ ಒಲಿವ ಹೇಳ್ತಾರಲ್ವ ಜಗನ್ನಾಥರು ಆರಂಭದ ಮಂಗಳಾಚರಣ ಸಂಧಿಯಲ್ಲಿಯೇ ಅದನ್ನು ಹೇಳಿದ್ದಾರೆ. ಭಗವಂತ ಯಾವುದಕ್ಕೆ ಒಲಿತಾನೆ ಕೇಳಿದ್ರೆ ನಿಂತರೆ ನಲಿವ ನಲಿದರೆ ಒಲಿವ ಅಂತ ಹೇಳಿಕೊಂಡು ಆರಂಭದಲ್ಲಿ ಹೇಳಿದ್ದಾರಲ್ವ, ಅದನ್ನೇ ಒಲಿತಾನೆ. ಯಾಕೆ ಹೇಗೆ ಒಲಿತಾನೆ ಕೇಳಿದ್ರೆ ನಾವು ಅವನ ಮುಂದೆ ಪೂರ್ಣವಾಗಿ ಅಲ್ಲಿ ನಾವು ಶರಣಾಗಬೇಕು. ಶರಣು ನನ್ವನನ್ಯ ಶರಣಾತ್ಮನ ಸತಾಂ ಅಂತ ಹೇಳಿಕೊಂಡು ಮಧ್ವಯದಲ್ಲಿ ಹೇಳ್ತಾರೆ, ನಾನು ಅನನ್ಯ ಶರಣಾತ್ಮನ ಸತಾಂ, ಅನನ್ಯ ಶರಣಾತ್ಮನ ಸತಾಂ. ಯಾರು ಸಜ್ಜನರಿದ್ದಾರೆ ಅವರು ಹೇಗೆ ಯೋಚನೆ ಮಾಡ್ತಾರೆ ಕೇಳಿದ್ರೆ ನನಗೆ ಅನ್ಯ ಗತಿ ಯಾರೂ ಇಲ್ಲ, ನೀನೇ ಗತಿ ಅಂತ ಹೇಳಿಕೊಂಡು ಯಾರು ಶರಣಾಗತಿಯನ್ನು ಹೋಗ್ತಾರೆ ಅಂಥವರಿಗೆ ಭಗವಂತ ಒಲಿತಾನೆ. ಆದ್ದರಿಂದ ಇಲ್ಲಿ ಜಗನ್ನಾಥದಾಸರು ಹೇಳಿದ್ದು ಅದನ್ನೇ, ಭಕ್ತಿ ಪುರಸ್ಕರದಿ. ಇದನ್ನು ಹೇಗೆ ಕೇಳಬೇಕು, ಹೇಗೆ ನಾವು ಇದನ್ನು ಚಿಂತನೆ ಮಾಡಬೇಕು ಕೇಳಿದ್ರೆ ಭಕ್ತಿ, ಒಳಗಿದ್ದಂತಹ ಭಕ್ತಿಯನ್ನು ಇಟ್ಟುಕೊಂಡು ಭಗವಂತನನ್ನು ನಾವು ಕೇಳಿದೆವು ಅಂತ ಹೇಳಿದರೆ ಆವಾಗ ಭಗವಂತ ನಮಗೆ ಒಲಿತಾನೆ ಅಂತ ಇಷ್ಟು ವಿಚಾರವನ್ನು ಹೇಳಿದರು. ಸರಿ, ಹಾಗಿದ್ದರೆ ಯಾವುದ್ಯಾವುದೋ ಇದೆಯಲ್ವ, ಎಲ್ಲವನ್ನೂ ಕೂಡ ನಾವು ಉಪಯೋಗ ಮಾಡಿಕೊಳ್ಳುವ, ಯಾಕೆ ಇದೇ ಬೇಕು, ಇದನ್ನೇ ಯೋಚನೆ ನಾನು ಸ್ವೀಕಾರ ಮಾಡಬೇಕು ಅಂತ ಏನುಂಟು? ಯಾವುದನ್ನು ಬೇಕಾದರೂ ಸ್ವೀಕಾರ ಮಾಡ್ಬೋದು, ಇದನ್ನೇ ಸ್ವೀಕಾರ ಮಾಡಬೇಕು, ಇದನ್ನು ಸ್ವೀಕಾರ ಮಾಡಬಾರ್ದು ಅಂತ ಏನಾದರೂ ಕೂಡ ಇದೆಯೋ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಪತಿತನ ಕಪಾಲದ ಭಾಗೀರಥಿಯ ಜಲವಿದೆ, ಪೇಯವೆನಿಪಿದೆ ಇತರ ಕರ್ಮ ನಿರ್ಮಿತ ಕುಕಾವ್ಯಶ್ಲಾವ್ಯ ಬುಧರಿಂದ ಕೃತಿಪತಿ ಕಥಾನ್ವಿತ ವಿನಿಪ ಪ್ರಾತ್ಕೃತವೇ ತಾ ಸಂಸ್ಕೃತವೆನಿಸಿ ಸದ್ಗತಿ ಎನ್ನುವುದು ಭಕ್ತಿಪೂರ್ವಕ ಕೇಳಿ ಬೇಳುವರಿಗೆ. ಇದು ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಅಂತ ಕೇಳಿದ್ರೆ ನಾವು ಒಂದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಯಾವುದೋ ಒಂದು ತಲೆಬುರುಡೆ ಇದೆ, ತಲೆಬುರುಡೆಯಲ್ಲಿ ಗಂಗೆಯನ್ನು ಹಾಕಿದ್ದಾನೆ. ಅದು ಗಂಗೆ, ವಾಸ್ತವಿಕವಾಗಿ ಗಂಗೆ ಎಂಬುದು ಪರಮ ಪವಿತ್ರ. ಆ ಪರಮ ಪವಿತ್ರವಾದಂತಹ ಗಂಗೆಯನ್ನು ತಲೆಬುರುಡೆಯಲ್ಲಿ ಹಾಕಿಕೊಂಡಿದ್ದಾನೆ. ಆ ತಲೆಬುರುಡೆಯನ್ನು ಮಾಡಿದ್ದಾನೆ. ಅದರಲ್ಲಿ ಗಂಗೆ ಇದೆ. ಗಂಗೆ ಭಗವಂತನಿಂದಾಗಿ, ಭಗವಂತನ ಪಾದೋದಕ, ಅದರಿಂದಾಗಿ ಗಂಗಾ ಎಂಬುದು, ಗಂಗಾ ಸ್ನಾನ ತುಂಬ ಮಹತ್ವವುಳ್ಳದ್ದು. ಅದೇ ರೀತಿಯಾಗಿ ತಲೆಬುರುಡೆಯಲ್ಲಿರುವಂತಹ ಗಂಗೆಯು ಕೂಡ ತುಂಬ ಪರಮ ಪವಿತ್ರ. ಅದನ್ನು ನಾನು ಸ್ವೀಕಾರ ಮಾಡ್ತೇನೆ, ಅದರಲ್ಲಿ ನಾನು ಸ್ನಾನವನ್ನು ಮಾಡ್ತೇನೆ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಯಾಕೆ? ವಾಸ್ತವಿಕವಾಗಿ ಬುರುಡೆ ಎಂಬುದು ಅದು ಹೇಯವಾದಂತಹ ವಸ್ತು. ಹೇಯವಾದಂತಹ ವಸ್ತುವಿನಲ್ಲಿ ಗಂಗೆ ಇದ್ದರೂ ಕೂಡ ಅದು ಹೇಯವೇ. ಗಂಗೆಯಲ್ಲಿ ಯಾಕೆ ಕೇಳಿದರೆ ಯಾವ ಅಧಿಷ್ಠಾನದಲ್ಲಿ ಇತ್ತು ಎಂಬುದು ತುಂಬ ಬೇಕಾಗಿರತಕ್ಕಂತಹದ್ದು. ಹೇಳ್ತಾರಲ್ವ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅಂತ.
ದಾನ ಕೊಡಬೇಕು. ದಾನ ಕೊಡಬೇಕು ಅಂತ ಹೇಳಿದ್ರೆ ಯಾವುದನ್ನು ಕೊಡಬೇಕು, ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಕೇಳಿದ್ರೆ ದಾನಂ ಧ್ರುವಂ ಫಲತಿ. ಯೋಗ್ಯರಿಗೆ ಕೊಡಬೇಕು. ಯೋಗ್ಯರಿಗೆ ಕೊಟ್ಟಾಗ ಮಾತ್ರ ನಾನು ಹಾಗೆ ಅಂತೇಳಿ ಹೊಟ್ಟೆ ತುಂಬಿ ನಮಗೆ ದಾನ ಕೊಟ್ಟರೆ. ಅದೇ ರೀತಿಯಾಗಿ ವಾಸ್ತವಿಕವಾಗಿ ಗಂಗೆ ಎಂಬುದು ಪರಮ ಪವಿತ್ರವೇ. ಅದನ್ನು ಪುನಃ ಯಾರೋ ಒಂದು ಅದನ್ನು ತೀರ್ಮಾನ ಮಾಡಬೇಕು ಅಂತಿಲ್ಲ. ಆದರೆ ಜಗನ್ನಾಥದಾಸರು ಹೇಳ್ತಾರೆ, ಕಪಾಲದಲ್ಲಿ ಭಾಗೀರಥಿಯ ಜಲವಿದೆ, ಕಪಾಲದಲ್ಲಿದೆ, ರುಂಡದಲ್ಲಿದೆ. ಆ ರುಂಡದಲ್ಲಿರುವಂತಹ ಕಪಾಲ ಬೇಡ ನಮಗೆ, ಭಾಗೀರಥಿ ಅಂತ ಹೇಳಿದ್ರೆ ಬೇಡ. ಹಾಲನ್ನು ಕಪಾಲದಲ್ಲಿ ಹಾಕಿಕೊಟ್ರೆ ಕುಡಿತೇವಾ ಕೇಳಿದ್ರೆ, ಹಾಲು ಯೋಗ್ಯ, ನಾವು ಅದನ್ನು ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನು ಕುಡಿತೇವೆ, ಅದನ್ನು ಚಹಾ ಮಾಡ್ತೇವೆ, ಕಾಫಿ ಮಾಡ್ತೇವೆ, ಇನ್ನಿತರ ಏನೆಲ್ಲ ಮಾಡಲಿಕ್ಕಾಗ್ತದೆ ಅದನ್ನು ಮಾಡಿ ಕುಡಿತೇವೆ. ಹಾಗಾದರೆ ಕಪಾಲದಲ್ಲಿ ಕೊಡೋದು. ಒಂದು ತಲೆಬುರುಡೆಯಲ್ಲಿ ಇವನಿಗೆ ಕಪಾಲದಲ್ಲಿ ಕಾಫಿಯನ್ನು ಅಥವಾ ಚಹಾವನ್ನು ಕೊಟ್ಟರೆ, ಚಹಾ ಯೋಗ್ಯ, ಲೋಟದಲ್ಲಿ ಕೊಡುವುದಕ್ಕಿಂತ ಕಪಾಲದಲ್ಲಿ ಕೊಡುವ, ಯಾಕೆ ಕುಡಿಯುವುದಿಲ್ಲ? ಹಾಗಿದ್ರೆ ಯೋಗ್ಯ ಅಯೋಗ್ಯನನ್ನು ನೋಡ್ತೇವೆ, ಯಾವುದು ಹೇಯ ಯಾವುದು ಅಹೇಯ ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ಕಪಾಲದಲ್ಲಿ, ಪತಿತನ ಕಪಾಲದಲ್ಲಿ ಭಾಗೀರಥಿ ಜಲವರೇ ಹೇಯವಿನೆಪುದೇ, ಅದನ್ನು ನಾವು ಕುಡಿಯಲು ಯೋಗ್ಯ ಅಂತ ಅನಿಸಿಕೊಳ್ಳೋದಿಲ್ಲ, ಅದನ್ನು ಸ್ನಾನ ಮಾಡಲಿಕ್ಕೂ ಯೋಗ್ಯ ಅಂತ ಅನಿಸಿಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಇತರ ಕವಿ ನಿರ್ಮಿತ, ಯಾವುದೋ ಪ್ರಯೋಜನವಿಲ್ಲದ್ದು, ಯಾವುದೋ ಲೌಕಿಕವಾಗಿರತಕ್ಕಂತಹ ಕವಿ ಯಾರೋ ಮಾಡಿದ್ದಾನೆ, ಅದರಲ್ಲಿ ಏನೂ ಪ್ರಯೋಜನವೂ ಇಲ್ಲ, ತಿಳ್ಕೊಂಡಿದ್ದರಿಂದಾಗಿ ಏನಾದರೂ ಉಪಯೋಗ ಉಂಟಾ ಕೇಳಿದ್ರೆ ಯಾರೋ ಮಾಡಿದ್ದಾನೆ ಹಾಗೆ ಅಂತೇಳಿ ಎಲ್ಲ ಕವಿಗಳನ್ನು ನಾವು ನಿಂದನೆ ಮಾಡುವುದಲ್ಲ. ಕವಿಗಳು ಕಾಳಿದಾಸಾದಿಗಳು ಮಾಡಿದ್ದಾರೆ, ಕಾಳಿದಾಸ ಅದೇ ರೀತಿಯಾಗಿ ಬಾಣಭಟ್ಟನ ಕಾದಂಬರಿ ಅಥವಾ ಎಲ್ಲ ನಾವು ಈಗಿನ ಲೌಕಿಕವಾಗಿರತಕ್ಕಂತಹ ಕವಿಗಳನ್ನು ಬೇಕಾದರೂ ಇಟ್ಟುಕೊಳ್ಳುವ. ಆದರೆ ಆ ಗ್ರಂಥ ಹೇಯ ಅಹೇಯ ಎಂಬುದು ಹೇಗೆ ಗೊತ್ತಾಗೋದು ಕೇಳಿದ್ರೆ, ನಮಗೆ ಅದರಿಂದ ಉಪಯೋಗ ಬರಬೇಕು. ಅಂದರೆ ಒಬ್ಬ ಜ್ಞಾನಿ ಅಥವಾ ಬೇಡ, ಒಬ್ಬ ನಮ್ಮ ಈಗ ಲೌಕಿಕವಾದಂತಹ ದೃಷ್ಟಾಂತವನ್ನು ಕೊಡೋದು ಅಂತ ಆದರೆ, ಒಬ್ಬ PhD ಥೀಸಿಸ್ ಬರೆಯುವವನು, ಅವನು ಥೀಸಿಸ್ ಬರೀತಾನೆ. ಅವನ ಥೀಸಿಸ್ಸಿಗೆ ಸಬ್ಜೆಕ್ಟ್ ಎಂಥದ್ದು ಕೇಳಿದ್ರೆ, ಕಾಗೆಗೆ 32 ಹಲ್ಲುಗಳು ಅಂತ ಹೇಳಿಕೊಂಡು ಅವನು ಥೀಸಿಸ್ ಬರೆದ್ರೆ ಉಪಯೋಗ ಉಂಟಾ? ಇಲ್ಲ. ಯಾವುದೋ ಬ್ರ್ಯಾಂಚನ್ನು ಸ್ವೀಕಾರ ಮಾಡಿದವನು, ಇಂಜಿನಿಯರಿಂಗ್ ಬ್ರ್ಯಾಂಚ್ ಸ್ವೀಕಾರ ಮಾಡಿದವನು MBBS ಓದಿದರೆ ಪ್ರಯೋಜನ ಆಗುವುದಿಲ್ಲ. ಹಾಗಿದ್ದರೆ ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ಅಲ್ಲಿ ಹೇಯ ಉಪಾಧಿಯನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾರೆ, ಜಗನ್ನಾಥರು ಹೇಳ್ತಾರೆ, ಇತರ ಕವಿ ನಿರ್ಮಿತ, ಯಾರೋ ಕವಿಗಳು ನಿರ್ಮಾಣ ಮಾಡಿದ್ದಾರೆ, ಏನುಂಟೂ ಗೊತ್ತಿಲ್ಲ, ಏನು ಹೇಳ್ತಾ ಇದೆ ಎಂಬುದೂ ಗೊತ್ತಿಲ್ಲ. ಇತರ ಕವಿ ನಿರ್ಮಿತ ಕುಕಾವ್ಯ, ಅದು ಪ್ರಯೋಜನಕ್ಕೂ ಇಲ್ಲ. ಕುಕಾವ್ಯ ಅದು ಕೆಟ್ಟದ್ದಾದಂತಹ ವಿಚಾರವನ್ನು ಹೇಳ್ತಾ ಉಂಟು, ನಮಗೆ ಮೋಕ್ಷಕ್ಕೆ ಬೇಕಾಗಿರತಕ್ಕಂಥದ್ದು ಹೇಳ್ತಾ ಇಲ್ಲ. ಕುಕಾವ್ಯ, ಕೆಟ್ಟ ಕಾವ್ಯ, ಪ್ರಯೋಜನಕ್ಕೇ ಬರದೇ ಇರತಕ್ಕಂತಹದ್ದು, ಅಂತಹ ಕಾವ್ಯವನ್ನು ಮಾಡಿದ್ದಾನೆ. ಕುಕಾವ್ಯ ಬುಧರಿಂದ, ಜ್ಞಾನಿಗಳು ಜ್ಞಾನಿಗಳು ಅದನ್ನು ಸ್ವೀಕಾರ ಮಾಡ್ತಾರ? ಇಲ್ಲ. ಯಾಕೆ ಕೇಳಿದ್ರೆ ಉಪಯೋಗ ಬೇಕು. ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಇದು ನಾವು ಲೌಕಿಕವಾಗಿರತಕ್ಕಂತಹ ಯಾವುದೇ ಒಂದು ವಿಚಾರವನ್ನು ಬೇಕಾದರೂ ನೋಡ್ಬೋದು. ಈ 4 ಇದ್ದರೆ ಮಾತ್ರ ನಾವು ಇದು ಉಪಯೋಗ ಅಂದರೆ ಇದನ್ನು ನಾವು ಸ್ವೀಕಾರ ಮಾಡ್ತೇವೆ. ವಿಷಯ, ಸಂಬಂಧ, ಅಧಿಕಾರಿ, ಪ್ರಯೋಜನ, ಈ 4 ಬೇಕು. ಯಾವುದೇ ಕೃತಿಯನ್ನು ಬೇಕಾದ್ರೂ ನಾವು ಲೌಕಿಕವಾದಂತಹ ದೃಷ್ಟಾಂತವನ್ನು ಬೇಕಾದರೂ ಇಟ್ಟುಕೊಳ್ಳುವ. ಗ್ರಂಥ ಉಪಾದೇಯವಾಗುವುದು, ಗ್ರಂಥ ಸ್ವೀಕಾರ ಮಾಡುವುದು ಯಾವಾಗ ಕೇಳಿದ್ರೆ ಅದರಲ್ಲಿ ವಿಷಯ ಬೇಕು. ಕಾಕಸ್ಯ ಕಥೆವಾದಂತಹ ಕಾಗೆಗೆ 32 ಹಲ್ಲುಗಳು ಅಂತ ಹೇಳಿದ್ರೆ ಪ್ರಯೋಜನವಿಲ್ಲ. ಏನು ಮಾಡಿ ನನಗೆ ಅದರಿಂದ ನಾನು ಉಪಯೋಗ ಮಾಡಿ ಅಥವಾ ಅಂತಹ ಒಂದು ದೊಡ್ಡ ಗ್ರಂಥವನ್ನು ಬರೆದು ಏನಾದರೂ ಉಪಯೋಗ ಉಂಟಾ? ಅದರಿಂದ ಏನಾಯ್ತು, ಈಗ ಒಂದು ಗ್ರಂಥ ನಾನು ಅದನ್ನು ಅಧ್ಯಯನ ಮಾಡಬೇಕು ಅಥವಾ ಯಾವುದೋ ಒಂದು ಲೌಕಿಕವಾದಂತಹ ಕೃತಿಯನ್ನು ಬೇಕಾದರೂ ಇಟ್ಟುಕೊಳ್ಳಿ, ಲೌಕಿಕ ವಿಚಾರವನ್ನು ಇಟ್ಟುಕೊಂಡರೂ ಕೂಡ ಅದರಲ್ಲಿ ವಿಷಯ ಬೇಕು. ವಿಷಯ ಇದ್ದದರಿಂದಾಗಿ ಅವನು ಓದ್ತಾನೆ, ಅದನ್ನು ಉಪಯೋಗ ಮಾಡಿಕೊಳ್ತಾನೆ. ಪ್ರಯೋಜನ ಇಲ್ಲದನ್ನು ಹಾಗಿದ್ರೆ ವಿಷಯ ಬೇಕು ಅಂತಾಯಿತು. ವಿಷಯ ಪ್ರಯೋಜನ ಬೇಕು, ಸರಿ, ಓದಿದ ಮೇಲೆ ಮುಂದೆ ಏನು? ನಾನು ಇಂಜಿನಿಯರಿಂಗ್ ಓದಿದೆ, ನಾನು MBBS ಮಾಡಿದೆ ಅಥವಾ ಇನ್ನಿತರ ಯಾವುದೋ ಒಂದು ಓದಿದೆ, ಅದರಿಂದಾಗಿ ಏನೋ ಒಂದು ಪ್ರಯೋಜನ ಬೇಕು, ನನಗೆ ಪ್ರಯೋಜನ ಬೇಕು. ಹಾಗಿದ್ರೆ ಗ್ರಂಥದಲ್ಲಿ ಇಷ್ಟೆಲ್ಲ ಬೇಕು, ವಿಷಯ ಬೇಕು, ಪ್ರಯೋಜನ ಬೇಕು, ಓದುವಂತಹ ಅಧಿಕಾರಿ ಬೇಕು. ಅಧಿಕಾರಿ ಅಂತ ಹೇಳಿದ್ರೆ
ಯಾರೋ ಒಬ್ಬ ನಾನು ಹೇಳಿದಲ್ವ, ಇಂಜಿನಿಯರಿಂಗ್ ತಗೊಂಡವನು, ಫೀಲ್ಡ್ ಇಂಜಿನಿಯರಿಂಗ್, ಅವನಿಗೆ MBBS ಫೀಲ್ಡನ್ನು ಕೂತ್ಕೊಂಡು ನೀನು ಹೋಗಿ ತೆಗೆದುಕೋ ಓದು ಅಂತ ಹೇಳಿದ್ರೆ ಅವನ ಅಧಿಕಾರಿ ಅಲ್ಲ, ಅಧಿಕಾರಿ ಬೇಕು. ಅಂದರೆ ಅವನು ಅದನ್ನು ಓದಲಿಕ್ಕೆ ಅಧಿಕಾರಿಯೋ ಅನಧಿಕಾರಿಯೋ ನೋಡಿಕೊಳ್ಳಬೇಕು. ಅಧಿಕಾರಿ, ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರಿ, ಸಂಬಂಧಗಳು ಅವನಿಗೆ ಅದು ಗ್ರಂಥದಲ್ಲಿ ಪರಸ್ಪರ ಜ್ಞಾತೃ ಜ್ಞೇಯ ಈ ರೀತಿಯಾಗಿ ಸಂಬಂಧಗಳನ್ನ ಹೇಳ್ತಾರೆ. ಅಂತೂ ನಾಲ್ಕಂತೂ ಬೇಕೇ ಬೇಕು. ವಿಷಯ ಬೇಕು, ಪ್ರಯೋಜನ ಬೇಕು, ಅಧಿಕಾರಿ ಬೇಕು, ಸಂಬಂಧ ಬೇಕು. ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತಗಳನ್ನು ಬೇಕಾದರಿಟ್ಟುಕೊಳ್ಳಿ, ಬೇಡ. ನಮ್ದೀಗ ಈ ಆಧ್ಯಾತ್ಮಿಕ ವಿಚಾರವನ್ನಿಟ್ಟುಕೊಂಡಾಗ ಆಧ್ಯಾತ್ಮಿಕ ವಿಚಾರದಲ್ಲಿಯೂ ಕೂಡ ವಿಷಯ, ಪ್ರಯೋಜನ, ಸಂಬಂಧಿ, ಅಧಿಕಾರಿ ಬೇಕು. ಹರಿಕಥಾಮೃತಸಾರ ಯಾರಿಗೆ ಕೇಳಿದರೆ, ಯಾರೋ ಒಬ್ಬ ಲೌಕಿಕನಿಗೆ ಇದು ಬೇಡ, ಅವನಿಗೆ ಇದೇನಾಗಿದೆ ಕೇಳಿದರೆ ಅಜ್ಜಿ ಪುರಾಣ ಪ್ರಯೋಜನಕ್ಕಿಲ್ಲ. ಹೇಗೆ ಅಂತ ಕೇಳಿದರೆ ನಮಗೆಲ್ಲ ಮಹಾಭಾರತ ರಾಮಾಯಣಗಳು ಯಾರೋ ಹೇಳಿದ್ರಿ, ಅವನಿಗೆ ಕೃಷ್ಣನಿಗೂ ಕೆಲಸ ಇರಲಿಲ್ಲ, ಅವನು ರಾಮಾಯಣ ಮಹಾಭಾರತವನ್ನು ಅಲ್ಲಿ ಮಹಾಭಾರತ ಅಲ್ಲಿ ಆಯಿತು, ಇಲ್ಲಿ ರಾಮನಿಗೆ ಕೆಲಸ ಇರಲಿಲ್ಲ, ಅದರಿಂದಾಗಿ ರಾಮಾಯಣ ಆಯಿತು. ಈ ರೀತಿಯಾಗಿ ಬಂದರೆ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಅದರಲ್ಲಿ ಮೊದಲಿಗೆ ಏನು ಬೇಕು ಕೇಳಿದರೆ ಆಸಕ್ತಿ ಬೇಕು. ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತವನ್ನಿಟ್ಟು ಆಧ್ಯಾತ್ಮಿಕ ವಿಚಾರವನ್ನಿಟ್ಟುಕೊಂಡ್ರೆ ಇದರಲ್ಲಿ ಈ ಗ್ರಂಥಗಳು ಕಥಾಮೃತಸಾರ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಭಗವದ್ಗೀತೆ ಆಗಲಿ, ಭಾಗವತಾದಿ ಪುರಾಣಗಳಾಗಲಿ, ಇದೆಲ್ಲವೂ ಕೂಡ ಉಪಾದೇಯವೇ. ಯಾರಿಗೆ ಉಪಾದೇಯ? ವಿಷಯ ಉಂಟಾ ನೋಡುವ, ವಿಷಯ ಇದೆ ಇದರಲ್ಲಿ. ಯಾರ್ಯಾರ್ದು ಇದರಲ್ಲಿ ಏನು ಪಾಂಡವರ ಮತ್ತು ಕೌರವರ ಗಲಾಟೆಯನ್ನು ಹೇಳಿದ್ದಲ್ಲ ಮಹಾಭಾರತದಲ್ಲಿ. ಕೃಷ್ಣ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದಲ್ಲಿ ಆಗುವಂತಹ ಯುದ್ಧವನ್ನು ಹೇಳಿದ್ದಲ್ಲ, ಅದರಲ್ಲಿ ಇನ್ನಷ್ಟು ಒಳ್ಳೆಯ ಲಾಜಿಕ್ ಹೇಳಿದ್ದಾನೆ. ನಮಗೆ ಕೇವಲ ಕಂಡದ್ದು ಅದರಲ್ಲಿ ಯುದ್ಧ ಮಾತ್ರ. ಮಹಾಭಾರತದಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಕೊಟ್ಟಿದ್ದಾನೆ, ಅದರಲ್ಲಿ ನಮಗೆ ಅದು ಗೊತ್ತಾಗಲಿಲ್ಲ. ಹಾಗಿದ್ದರೆ ಆಧ್ಯಾತ್ಮಿಕವಾದಂತಹ ವಿಚಾರದಲ್ಲಿ ಹರಿಕಥಾಮೃತಸಾರದಲ್ಲಿ ವಿಷಯ ಇದೆ. ವಿಷಯ ಯಾವುದು ಕೇಳಿದರೆ ಭಗವಂತನ ವಿಷಯ. ಇದಕ್ಕೆ ಭಗವಂತನ ಸೃಷ್ಟಿಯ ವಿಚಾರ, ಭಗವಂತನ ಇನ್ನಷ್ಟು ವಿಚಾರಗಳು ಅದನ್ನೇ ಹೇಳಿದ್ದಾರೆ. ಹಾಗಿದ್ದರೆ ವಿಷಯ ಉಂಟು ಅಂತಾಯಿತು. ಪ್ರಯೋಜನ ಉಂಟು. ಯಾವುದು ಪ್ರಯೋಜನ ಕೇಳಿದರೆ ತಿಳುಕೊಳ್ಳುವುದು ಒಂದು ಪ್ರಯೋಜನ, ಮತ್ತೊಂದು ದೊಡ್ಡ ಪ್ರಯೋಜನ ಏನು ಕೇಳಿದ್ರೆ ಮೋಕ್ಷ. ಇದನ್ನು ತಿಳ್ಕೊಂಡದ್ರಿಂದಾಗಿ ಕೆಳಗಂತೂ ಹೋಗೋದಿಲ್ಲ. ಈಗ ಅಂತೂ ತಿನ್ನಬೇಕ್ರಿ, ಸುಮ್ಮನೆ ಯಾವಾಗಲೂ ಸತ್ತ ಮೇಲೆ ಮೋಕ್ಷ ಅಂತೆ, ಅದೆಲ್ಲ ಯಾರಿಗೆ ಗೊತ್ತು? ಮೋಕ್ಷ ಉಂಟೋ ಇಲ್ಲವೋ ಯಾರೂ ನೋಡಿದವರು ಹೇಳಿಲ್ಲ. ನನ್ನ ಅಜ್ಜ ಹೋಗಿದ್ದಾರೆ, ನನ್ನ ತಾತ ಹೋಗಿದ್ದಾರೆ, ನನ್ನ ಅಜ್ಜಿ ಹೋಗಿದ್ದಾರೆ, ನನಗೆ ಬಂದು ಹೇಳಿದವರು. ನಾನು ಮೋಕ್ಷಕ್ಕೆ ಹೋಗಿದ್ದೇನೋ, ನರಕಕ್ಕೆ ಹೋಗಿದ್ದೇನೋ, ಅಂದಂದ ಬಸ್ಸಿಗೆ ಹೋಗಿದ್ದೇನೋ ಅಂತ ಯಾರೂ ಹೇಳಿಲ್ಲ. ಸುಮ್ಮನೆ ಅದಿಲ್ಲಿ ಯಾಕ್ರಿ? ಯಾವತ್ತೂ ಕೂಡ ಕುತರ್ಕವನ್ನು ಮಾಡಿಕೊಂಡು ಹೋದರೆ ಯಾವುದಕ್ಕೂ ಉತ್ತರ ಇಲ್ಲ. ವಾಸ್ತವಿಕವಾಗಿ ಜ್ಞಾನಿಗಳು, ಋಷಿಗಳು ನಮಗೆ ಕೊಟ್ಟಿದ್ದಾರೆ. ಋಷಿಗಳು ಕೊಟ್ಟಿರುವಂತಹ ಮಾರ್ಗ, ಋಷಿಗಳು ಕೊಟ್ಟಿರುವಂತಹ ವಿಚಾರಗಳು, ಋಷಿಗಳು ಹೇಳಿದ್ದಾರಲ್ವ, ದೇವತೆಗಳು ಹೇಳಿದ್ದಾರಲ್ವ, ಅಂತಹ ವಿಚಾರಗಳನ್ನು ಹೇಳಿದ ಮೇಲೆ ನಮಗೆ ಒಪ್ಪಿಕೊಳ್ಳಿಕ್ಕೇನಂತೆ? ಹಾಗಿದ್ದರೆ ವಿಷಯ ಉಂಟು ಅಂತಾಯಿತು, ಪ್ರಯೋಜನ ಉಂಟು ಅಂತಾಯಿತು. ಅಧಿಕಾರಿಗಳು ಯಾರು ಕೇಳಿದರೆ ಯಾರ್ಯಾರೂ ಅಧಿಕಾರಿಗಳಾಗೋದಿಲ್ಲ. ಇದರಲ್ಲಿ ಆಸಕ್ತಿ ಉಳ್ಳವನ ಅಧಿಕಾರಿ ಆಗ್ತಾನೆ. ಇದನ್ನು ಯಾರೋ ಒಬ್ಬ ಲೌಕಿಕ ಅವನಿಗೆ ಬಾ ನಿನಗೆ ನಾನು ಪಾಠ ಮಾಡ್ತೇನೆ, ನಾನು ಹೀಗೆ ಕಥಾಮೃತದಾರವನ್ನು ಹೇಳ್ತೇನೆ, ನೀನು ಮೋಕ್ಷಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಅವನಿಗೆ ಪ್ರಯೋಜನವಿಲ್ಲ. ಸುಮ್ಮನೆ ಬಿಟ್ಟರೆ ಇದನ್ನು ಅಜ್ಜಿ ಪುರಾಣ ನೀವು ಯಾರು ಬೆಂಕಿಗೆ ಹಾಕ್ರಿ ಅಂತ ಹೇಳ್ತೇವೆ. ಅಂಥವರಿಗೆ ಇದು ಹೇಳಿದ್ದಲ್ಲ. ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಸಹಜವಾಗಿರುವಂಥ ಆಸಕ್ತಿ, ಸಹಜವಾಗಿ ಅದರಲ್ಲಿ ತಿಳ್ಕೊಳ್ಬೇಕು ಭಗವಂತನ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದವನಿಗೆ ಈ ಕೃತಿಗಳು ಉಪಯೋಗ ಉಂಟು. ಹಾಗಿದ್ದರೆ ಈ ಕೃತಿಗಳು ಯಾಕೆ ನಾವು ಇದನ್ನು ಉಪಯೋಗ ಮಾಡಿಕೊಳ್ಳಬೇಕು? ಯಾಕೆ ಇದು ಯೋಗ್ಯ? ವಿಷಯ ಉಂಟು, ಪ್ರಯೋಜನ ಉಂಟು, ಸಂಬಂಧಗಳುಂಟು, ಅಧಿಕಾರಿಯೂ ಇದ್ದಾನೆ, ಎಲ್ಲರೂ ಇದ್ದಾನೆ. ಹಾಗಿದ್ದರೆ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿ ಉಳ್ಳದರಿಂದಾಗಿ ನಾವು ಇದನ್ನೇ ನಮಗೆ ಮೊದಲಿಗೆ ಬ್ರಹ್ಮಸೂತ್ರಗಳಲ್ಲಿ ಇದನ್ನೇ ಪ್ರಯೋಜನ ಹೇಳ್ತಾರೆ. ವೇದಾಂತ ವಿಚಾರಗಳು ಹೊರಡುವಾಗ ವ್ಯಾಸರ ಸೂತ್ರದ ನಂತರ ಆಚಾರ್ಯ ಮಧ್ವರು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಬ್ರಹ್ಮಸೂತ್ರಗಳನ್ನು ಯಾಕೆ ಅಧ್ಯಯನ ಮಾಡಬೇಕು? ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಅಲ್ಲಿ ಅಧ್ಯಯನ ಮಾಡಿಕೊಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನನ್ನು ತಿಳ್ಕೊಳ್ಳಬೇಕು. ಬ್ರಹ್ಮನ ಜಿಜ್ಞಾಸೆಯನ್ನು ಏನು ಮಾಡಬೇಕೋ ಬೇಡವೋ ಅಂತ ನಾನೇ ಪ್ರಶ್ನೆ ಮಾಡಿಕೊಳ್ತೇನೆ. ಮಾಡಬಾರ್ದು ಅಂತ ಹೇಳಿಕೊಂಡ್ರೆ ಕರ್ತವ್ಯ ಎಂಬುದಲ್ಲಿ ಅಕರ್ತವ್ಯ ಅಂತ ಹೇಳ್ಬೋದಲ್ವ? ಮಾಡೋದು ಬೇಡ,
ದೇವರನ್ನು ತಿಳ್ಕೊಳ್ಳೋ ಬೇಡ ಅಂತ ಹೇಳಿಕೊಂಡು ಹೇಳ್ಬೋದಲ್ವಾ? ಹಾಗಾಗೋದಿಲ್ಲ. ನೀವು ಅಕರ್ತವ್ಯ ಅಂತ ಹೇಳಿದ ತಕ್ಷಣ ಬ್ರಹ್ಮನ ತಿಳ್ಕೊಳ್ಳೋದು ಬೇಡ ಅಂತ ನೀನು ಹೇಳಿದ ತಕ್ಷಣ ಅದನ್ನು ಯಾರೂ ಕೂಡ ಸೈಡಿಗೆ ಹಾಕೋದಿಲ್ಲ. ಜ್ಞಾನಿಗಳು ಅದನ್ನು ಉಪಯೋಗಿಸಿ ಮಾಡಿಕೊಳ್ತಾರೆ, ಅದರಲ್ಲಿ ಪ್ರವೃತ್ತಿಯನ್ನು ಮಾಡ್ತಾರೆ. ಹಾಗೆಂದರೆ ಬ್ರಹ್ಮಜಿಜ್ಞಾಸ ಕರ್ತವ್ಯ ಅನವಾ ಎಂಬುದನ್ನು ಪ್ರಶ್ನೆ ಮಾಡು. ನೀನು ಪ್ರಶ್ನೆ ಮಾಡಿಕೊಳ್ಳೋದಕ್ಕೆ ಯಾವುದೇ ಆಕ್ಷೇಪ ಇಲ್ಲ. ನೀನು ಪ್ರಶ್ನೆ ಮಾಡಿಕೊಂಡು ಅಕರ್ತವ್ಯ ಮಾಡೋದೇ ಬೇಡ, ದೇವರನ್ನು ತಿಳ್ಕೊಳ್ಳೋದೇ ಬೇಡ ಅಂತ ಹೇಳಿಕೊಂಡು ಸಿದ್ಧಾಂತ ಮಾಡೋದು ತಪ್ಪಾಗ್ತದೆ. ಹಾಗಿದ್ದರೆ ಇದರಲ್ಲಿಯೂ ಕೂಡ ಅದೇ ರೀತಿಯಾಗಿ ಹರಿಕಥಾನುಸಾರ ತಿಳ್ಕೊಳ್ಳಬೇಕೋ ಬೇಡವೋ ಅಂತ ಹೇಳಿದರೆ ತಿಳ್ಕೊಳ್ಬೇಕು. ಇಲ್ಲ, ಇದನ್ನು ತಿಳ್ಕೊಳ್ಳೋದು ಬೇಡ, ಯಾರ್ದೋ ಅಜ್ಜಿ ಪುರಾಣ, ಯಾರ್ದೋ ಕತೆ, ಯಾರೋ ದೇವರದ್ದಂತೆ, ಏನೋ ಉಪಯೋಗವಿಲ್ಲದ್ದು, ದೇವರ ಬಗ್ಗೆ ತಿಳ್ಕೊಂಡು ಏನಾಗಬೇಕು, ಆ ರೀತಿಯಾಗಿದ್ದರೆ ಆಗೋದಿಲ್ಲ. ಇದು ಯಾರಿಗೆ ಯೋಗ, ಯಾರಿಗೆ ಇದು ಆಸಕ್ತಿ ಉಳ್ಳದ್ದಾಗ್ತದೆ, ಯಾರಿಗೆ ಇದು ಉಪಯೋಗ ಉಳ್ಳದ್ದಾಗ್ತದೆ ಕೇಳಿದ್ರೆ ನಿನಗೆ ದೇವರನ್ನು ತಿಳ್ಕೊಳ್ಬೇಕು ಅಂತ ಮೊದಲಿಗೆ ಆಸಕ್ತಿ ಬೇಕು. ನಮಗೆ ದೇವರನ್ನು ನೋಡುವಾಗ ರಾಮದೇವರನ್ನು ನೋಡ್ತೇವೆ, ಶ್ರೀನಿವಾಸನನ್ನು ನೋಡ್ತೇವೆ, ಪ್ರಾಣದೇವರನ್ನು ನೋಡುವಾಗ ಯಾಕೆ ಅವನು ದೊಡ್ಡವನು ಅಂತ ಮೊದಲಿಗೆ ಗೊತ್ತಾಗಬೇಕು. ಸುಮ್ಮನೆ ನಾವು ದೇವರು ದೊಡ್ಡವರು, ದೇವರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಅಂತ ಹೇಳಿಕೊಂಡು ಪ್ರದಕ್ಷಿಣೆ ಬಂದ ತಕ್ಷಣ ದೇವರು ನಮಗೆ ಉಳಿತಾನ ಕೇಳಿದ್ರೆ ಹಾಗಾಗೋದಿಲ್ಲ. ರಾಮದೇವರು ದೊಡ್ಡವರು. ಯಾಕೆ? ರಾಮದೇವರು ಏನು ಮಾಡಿದ್ದಾರೆ? ರಾಮನ ವ್ಯಕ್ತಿತ್ವ ಇಂತಹದ್ದು. ಕೃಷ್ಣದೇವರು ಏನು ಮಾಡಿದ್ದಾರೆ? ಕೃಷ್ಣನ ವ್ಯಕ್ತಿತ್ವ ಇಂತಹದ್ದು. ಕೃಷ್ಣದೇವರನ್ನು ಯಾಕೆ ಎಲ್ಲರೂ ಕೂಡ ಪುರಸ್ಕರಿಸ್ತಾರೆ ಎಂಬುದನ್ನು ಅರ್ಥೈಸಿಕೊಂಡಾಗ ನಮಗೆ ಅದಕ್ಕೆ ಗೊತ್ತಾಗೋದೇಯಾಗ ಇಲ್ಲ ರೀ, ಕೃಷ್ಣದೇವ ಬಗ್ಗೆ ನಮಗೆ ಗೊತ್ತಾಗಲಿಲ್ಲ, ರಾಮನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮಹಾಭಾರತ ರಾಮಾಯಣವನ್ನು ಒಮ್ಮೆ ನಾವು ಪುಟ ತಿರುಗಿಸಿದಾಗ ಗೊತ್ತಾಗ್ತದೆ. ರಾಮನ ಬಗ್ಗೆಯೂ ಗೊತ್ತಾಗ್ತದೆ, ಕೃಷ್ಣನ ಬಗ್ಗೆಯೂ ಗೊತ್ತಾಗ್ತದೆ, ಪ್ರಾಣದೇವರ ಬಗ್ಗೆಯೂ ಗೊತ್ತಾಗ್ತದೆ. ಅದರಿಂದ ಜ್ಞಾನಿಗಳು ಕೊಟ್ಟಿರುವಂತಹ ಈ ಗ್ರಂಥವನ್ನು ನಾವು ಏನು ಮಾಡಬೇಕು, ಇದನ್ನು ಅದರಲ್ಲಿ ಪ್ರವೃತ್ತಿಯನ್ನು ಮಾಡಬೇಕು. ಅದನ್ನೇ ಹೇಳ್ತಾರೆ, ಇತರ ಕವಿ ನಿರ್ಮಿತ, ಯಾರೋ ಕವಿಯನ್ನು ನಿರ್ಮಾಣ ಮಾಡಿದಂತಹದ್ದನ್ನು ಕುಕಾವ್ಯ, ಅದು ಕುಕಾವ್ಯ, ಅದು ಕೆಟ್ಟ ಕಾವ್ಯವೋ ಒಳ್ಳೆಯ ಕಾವ್ಯವೋ ಎಂಬುದನ್ನು ನಾವು ತೀರ್ಮಾನ ಮಾಡೋದು. ಮತ್ತೆ ಯಾವುದೋ ಪ್ರಯೋಜನಕ್ಕೆ ಬಾರದಿರುವಂತಹ ಕೃತಿ ಅಂತಾದರೆ ಅದನ್ನು ಕುಕಾವ್ಯ ಅಂತ ಹೇಳ್ಬೋದು. ಯಾರದೋ ವಿಚಾರವನ್ನು, ಏನೋ ವಿಚಾರವನ್ನು ಹೇಳಲಿಕ್ಕೆ ಹೊರಟ್ರೆ ಅದನ್ನು ಕೆಟ್ಟ ಕಾವ್ಯವಂತಲೇ ಹೇಳಿಕೊಂಡು ನಾವು ತೀರ್ಮಾನ ಮಾಡುವ. ಆದರೆ ಭಗವಂತನ ವಿಚಾರವನ್ನು ಹೇಳಲಿಕ್ಕೆ ಹೊರಟಿರುವಂತಹ ಕೃತಿಯನ್ನು, ಇದನ್ನು ಹರಿಕಥಾಮೃತಸಾರವನ್ನು ಕೆಟ್ಟ ಕಾವ್ಯ, ಇದು ಪ್ರಯೋಜನಕ್ಕಿಲ್ಲ, ಅಥವಾ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇದು ಕೆಟ್ಟದ್ದು, ಇದರಲ್ಲಿ ಎಂಥದೂ ಇಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಅದು ನಮ್ಮ ಭ್ರಮೆ ಆಗ್ತದಷ್ಟೇ. ಅದರಿಂದ ಇತರ ಕವಿ ನಿರ್ಮಿತ ಕುಕಾವ್ಯ ಉದರಿಂದ ಕೃತಿಪತಿ ಕಥಾನ್ವಿತ ವಿನಿರ್ಪ, ಇದನ್ನು ಏನು ಮಾಡಬೇಕು? ಕೃತಿಪತಿಯಾಗಿರತಕ್ಕಂತಹ ಪ್ರದ್ಯುಮ್ನ ಅವನದನ್ನು ಕೃತಿಯ ಭಗವಂತನ ಈ ಮಹಿಮೆಯಿಂದಾಗಿ ಏನಾಗಿದೆ, ಸಂಸ್ಕೃತ ಪ್ರಾಕೃತವೇ, ಈ ಪ್ರಾಕೃತವಾಗಿದ್ದರೂ ಕೂಡ ಈ ಗ್ರಂಥ ಇದು ಉಪಾದೇಯ ಅಂತ ಅನಿಸಿಕೊಳ್ಳುತ್ತದೆ. ಭಕ್ತಿಪೂರ್ವಕ ಸದ್ಗತಿಯನಿಯುವುದು. ಯಾರು ಇದನ್ನು ನಮಗೆ ಏನಾಗ್ತದೆ ಕೇಳಿದ್ರೆ, ನಮಗೆ ದೇವರ ಮೇಲೂ ಭಕ್ತಿ ಇಲ್ಲ, ದೇವರನ್ನು ಹೇಳುವಂತಹ ಕೃತಿಯ ಮೇಲೂ ಭಕ್ತಿ ಇಲ್ಲ. ನಮಗೆ ರಾಮಾಯಣವೂ ಬೇಡ, ನಮಗೆ ಮಹಾಭಾರತವೂ ಬೇಡ, ನಮಗೆ ಅದೆಲ್ಲ ಏನಾಗಿದೆ ಕೇಳಿದ್ರೆ ಯಾರ್ದೋ ಅಜ್ಜಿ ಕಥೆಯಲ್ಲಿ ಸುಮ್ಮನೆ ರಾಮಾಯಣ ಮಹಾಭಾರತ ಯಾರೋ ಅವರಿಬ್ಬರದ್ದು ಗಲಾಟೆ, ಪಾಂಡವರದ್ದು ಕೌರವರ ಗಲಾಟೆ, ರಾಜ್ಯಕ್ಕೋಸ್ಕರ ಹೊಡೆದಾಟ ಬಡಿದಾಟವನ್ನು ನೀವು ಅದನ್ನು ಉಪಯೋಗಿಸಿಕೊಳ್ಳಿ, ಅದನ್ನು ಕತೆ ಕೇಳಿ ಅಂತ ಹೇಳಿದ್ರೆ ನಮ್ಮನೇದೇ ರಾಮಾಯಣ ಕೂತ್ಕೊಂಡಿದೆ ಅಂತ ಹೇಳ್ಕೊಂಡು ನಾವು ಹೇಳ್ತೇವೆ. ನಮಗೇನಾಗಿದೆ ಕೇಳಿದ್ರೆ ರಾಮಾಯಣ ಮಹಾಭಾರತ ಅದೊಂದು ಗಲಾಟೆಯಾಗಿ ನಮ್ಮ ಮನೆಯಲ್ಲಿ ಏನಾದರೂ ಗಲಾಟೆ ಆಯಿತು ಅಂತ ಹೇಳಿದ್ರೆ ರಾಮಾಯಣ ಮನೆಯಲ್ಲಿ ಶುರುವಾಯಿತು, ಮಹಾಭಾರತ ಮನೆಯಲ್ಲಿ ಶುರುವಾಯಿತು ಅಂತ. ರಾಮಾಯಣ ಮಹಾಭಾರತ ಕೇವಲ ಗಲಾಟೆಯನ್ನು ಮಾತ್ರ ಹೇಳಿದ್ದ. ನಮಗೆ ಗಲಾಟೆ, ನಮ್ಮ ಪ್ರಾರಬ್ಧ ಎಂಥದ್ದು ಕೇಳಿದ್ರೆ ನಮಗೆ ಕಂಡದ್ದು ಕೇವಲ ಗಲಾಟೆ ಮಾತ್ರ. ಆದರೆ ಅದರಲ್ಲಿ ಹೇಳಿದಂತಹ ವಿಚಾರಗಳು, ಅದರಲ್ಲಿ ಹೇಳಿದಂತಹ ಅಮೂಲ್ಯಗಳು ಅದು ನಮಗೆ ಬೇಡ. ಅದನ್ನು ನಾವು ಸ್ವೀಕಾರವೂ ಮಾಡಲಿಕ್ಕೆ ಹೋಗಲಿಲ್ಲ, ಅದನ್ನು ಪುಟ ತಿರುಗಿಸ್ಲಿಕ್ಕೂ ಹೋಗಲಿಲ್ಲ. ಕೃಷ್ಣ ಒಳ್ಳೆಯ ವಿಚಾರವನ್ನು ಹೇಳಿದ್ದಾನೆ. ಅವನು ನಮಗೆ ಕಂಡದ್ದು ಎಂಥದ್ದು ಕೇಳಿದರೆ ಕೃಷ್ಣ ಆ ಕಡೆಯಿಂದ ಈ ಕಡೆಯಿಂದ ಬಂದು ಒಂದಷ್ಟು ಭಕ್ತಿಯನ್ನಿಟ್ಟು ಒಂದಷ್ಟು ನಾಶವನ್ನು ಮಾಡಿದ ಅಂತ ಹೇಳಿಕೊಂಡು ನಾವು ಹೇಳ್ತೇವೆ. ನಾರದರು ಅವರು ಏನಿಲ್ಲ ರೀ, ಸುಮ್ಮನೆ ಮೇಲಿನ ಲೋಕದಿಂದ ಕೆಳಗಿನ ಲೋಕಕ್ಕೆ ಬಂದರು, ಕೆಳಗಿನ ಲೋಕದಿಂದ ಮೇಲ್ಗಡೆ ಹೋಗಿ ಬತ್ತಿ ಇಡ್ತಾರೆ. ಈ ರೀತಿಯಾಗಿ ನಮಗೆ ಯಾವುದೇ ಒಂದು ಚಿತ್ರಣವನ್ನು, ಯಾವುದೇ ಒಂದು ಪಾತ್ರವನ್ನು ಕೊಟ್ಟರೂ ಕೂಡ ನಮ್ಮ ಚಿಂತನೆ ಹೇಗೆ ಗೊತ್ತುಂಟ, ನಮ್ಮ ಮನಸ್ಸಿಗೆ ಸರಿಯಾಗಿ ನಾವು ಅದನ್ನು ತರ್ಕೊಂಡು ಬರ್ತೇವೆ. ನಾರದನ್ನ ಒಬ್ಬ ಗಂಟು ಹಾಕುವ, ಯಾವುದೋ ಒಂದು ವಿಚಾರವನ್ನು ಒಂದು ಕಡೆಗೆ ಗಂಟು ಹಾಕಿ ಅದನ್ನು ವಿಚಿತ್ರವಾಗಿ ಹೇಳುವವರು ಅಂತ. ಈ ರೀತಿಯಾಗಿ ನಮ್ಮ ಮನಸ್ಸಿಗೆ ಅನುಸಾರವಾಗಿ ನಾವು ಅದನ್ನು ಹೇಳ್ತೇವೆ.
ಆದರೆ ಅದರಲ್ಲಿರುವಂತಹ ವಾಸ್ತವಿಕ ಅಂಶ, ವಾಸ್ತವಿಕವಾದಂತಹ ವಿಚಾರವನ್ನು ಒಂದು ಕ್ಷಣವೂ ಕೂಡ ತೆಗೆದಾಗ ಅರ್ಥ ಆಗಿದೆ. ಆದರೆ ಒಂದು ಕ್ಷಣವೂ ಕೂಡ ಅದನ್ನು ತೆಗೆದುವಂತಹ ಪ್ರಯತ್ನವನ್ನೂ ಮಾಡಲಿಲ್ಲ, ಆ ಒಂದು ಕಡೆಗೆ ಗಮನವನ್ನು ಹರಿಸ್ತಿಲ್ಲ. ಮತ್ತೆ ಇದು ಸರಿ ಇಲ್ಲ ಅಂತ ಹೇಳಿಕೊಂಡು ನಾವೇ ತೀರ್ಮಾನ ಮಾಡಿಬಿಡ್ತೇವೆ. ಆದ್ದರಿಂದ ಈ ಕೃತಿ ಇದು ಸಂಸ್ಕೃತ, ಇದು ಒಳ್ಳೆಯ ಕೃತಿ, ಸಂಸ್ಕೃತ. ಇದನ್ನು ಅಧ್ಯಯನ ಮಾಡಿದ್ರಿಂದಾಗಿ ನಾವು ಕೂಡ ಸಂಸ್ಕೃತರಾಗ್ತೇವೆ. ನಾವು ಕೂಡ ಸಂಸ್ಕೃತರಾದಂತಹ ಏನು ನಮಗಳಿಗೂ ಕೂಡ ಸಂಸ್ಕೃತರಾಗಬೇಕು. ಹೇಗಾಗಬೇಕು ಕೇಳಿದ್ರೆ, ಗ್ರಂಥವನ್ನು ಅಧ್ಯಯನ ಮಾಡಿದ್ರಿಂದಾಗಿ ನಾವು ಸಂಸ್ಕೃತರಾಗ್ತೇವೆ, ಸುಸಂಸ್ಕೃತರಾಗ್ತೇವೆ. ಈ ಕೃತಿಗಳು ನಮ್ಮನ್ನು ಸುಸಂಸ್ಕೃತರನ್ನಾಗಿ ಮಾಡ್ತದೆ. ಹಾಗಿದ್ರೆ ಇದನ್ನು ಹೇಳ್ತಾರೆ, ಇದನ್ನು ಒಳ್ಳೆಯ ರೀತಿಯಲ್ಲಿ ಯಾರು ಅಧ್ಯಯನ ಮಾಡ್ತಾರೆ, ಸಂಸ್ಕೃತವೆನಿಸುವುದು ಸದ್ಗತಿವೇನು ಒಳ್ಳೆಯ ಗತಿಯನ್ನು ಕೊಡ್ತದಪ್ಪ. ಇದು ಸದ್ಗತಿ, ಒಳ್ಳೆಯ ಗತಿ, ಒಳ್ಳೆಯ ಗತ್ಯರ್ಥಕಃ ಜ್ಞಾನಾರ್ಥಕಃ. ಗತಿ ಶಬ್ದಕ್ಕೆ ಏನು ಎರಡು ಅರ್ಥವನ್ನು ಹೇಳ್ಬೋದು. ಗತಿ ಅಂತ ಹೇಳಿದ್ರೆ ಜ್ಞಾನ, ಸದ್ಗತಿ, ಸಜ್ಞಾನ. ಒಳ್ಳೆಯ ಗತಿ ಅಂತ ಹೇಳಿದ್ರೆ, ಒಳ್ಳೆಯ ಗತಿ ಅಂತ ಹೇಳಿದ್ರೆ ಒಳ್ಳೆಯ ಜ್ಞಾನ ಅಂತ ಇಟ್ಟುಕೊಳ್ಳುವ. ಸತ್ ಗತಿ ಅಂತ ಹೇಳಿದ್ರೆ ಒಳ್ಳೆಯ ಮೋಕ್ಷ. ಒಳ್ಳೆಯ ಗತಿ ಯಾವುದು ನಮಗೆ? ಇದು ಯಾವುದೂ ಅಲ್ಲ. ಇಲ್ಲಿ ಇದು ಗತಿ ಯಾಕೆ ಹೇಳಿದ್ರೆ, ಇದು ಗತಿಯಲ್ಲ, ಇದು ಅಗತಿಯೇ. ನಮಗೆ ಒಳ್ಳೆಯ ಗತಿ ಆಗಬೇಕು ಅಂತ ಹೇಳಿದ್ರೆ ಮೋಕ್ಷ ಬೇಕು. ಮೋಕ್ಷ ಬೇಕು ಅಂತಾದರೆ ಅದಕ್ಕಿರುವಂತಹ ಮಾರ್ಗ ಕೇವಲ ಭಗವಂತನನ್ನು ಆರಾಧನೆ ಮಾಡುವಂತಹದ್ದು, ಭಗವಂತನನ್ನು ಉಪಾಸನೆ ಮಾಡುವಂತಹದ್ದು. ಇಲ್ಲರಿ ಹೇಗೆ ಕೇಳಬೇಕು? ಮತ್ತೆ ಪುನಃ ಹೇಳಿದಲ್ಲಿ ಬರುವುದು ಜಗನ್ನಾಥರು ಒಂದೇ ಶಬ್ದವನ್ನು ಹಾಕ್ತಾರೆ, ಭಕ್ತಿ. ಅವರು ಹೇಳುವಂತಹ ಎಲ್ಲ ಕಡೆಗಳಲ್ಲೂ ಕೂಡ ಯಾವುದೇ ವಿಚಾರಗಳು ಪಾಠ ಮಾಡುವಾಗ ಅಧ್ಯಾಪಕ ಅದರಲ್ಲಿ ಗಮನ ಇಲ್ಲದ ಕೇಳಿದ, ಗಮನ ಅಂತ ಹೇಳಿದ್ರೆ ಅದರಲ್ಲಿ ಅವನಿಗೆ ಆಸಕ್ತಿ ಅಂತ ಹೇಳಿದ್ರೆ ಅದರಲ್ಲಿ ಗುರುಗಳಲ್ಲಿ ಆಸಕ್ತಿ, ಗುರುಗಳಲ್ಲಿ ಭಕ್ತಿ ಎರಡಿದ್ದಾಗ ಸಹಜವಾಗಿ ಪಾಠ ಹೋಗ್ತದೆ. ಇಲ್ಲ ಆಸಕ್ತಿಯೂ ಇಲ್ಲ ಭಕ್ತಿಯೂ ಇಲ್ಲ ಅಂತಂದರೆ ಈ ಕಿವಿಯಲ್ಲಿ ಹಿಡಿದು ಈ ಕಿವಿಯಲ್ಲಿ ಹೋಗ್ತಾ ಇರ್ತದೆ. ಹಾಗಿದ್ರೆ ಈ ವಿಚಾರಗಳು ಸದ್ಗತಿ ಕೊಡಬೇಕು, ನಮಗೆ ಯೋಗ್ಯವಾದಂತಹ ಗತಿ ಕೊಡಬೇಕು. ಯೋಗ್ಯ ಗತಿ, ಯೋಗ್ಯ ಜ್ಞಾನ ಇಲ್ಲದಿದ್ದರೆ ಪಾಠ ನೋಡ್ತಾ ಹೋಗುವಾಗ ನನಗೆ ಅಪಾರ್ಥವೇ ಆಗುವಂತಹದ್ದು. ಏನು ಅಹಂ ಬ್ರಹ್ಮಾಸ್ಮಿ ಹೇಳಿದಾಗ ನಾನೇ ದೇವರು ಅಂತ ಆಗಿರ್ತದೆ. ಹಾಗಿದ್ರೆ ನನಗೆ ಬ್ರಹ್ಮನ ಅಧೀನ ಆಗಿದ್ದೇನೆ ಅಂತ ಯಥಾರ್ಥವಾಗಿ ಅರ್ಥ ಆಗ್ತದೆ. ಯಾವಾಗ ಸರಿಯಾಗಿ ಇದನ್ನು ಮುಂದೆ ಹಿಂದೆ ನೋಡಬೇಕು. ಹೇಗಿದೆ, ಏನು ಅರ್ಥ ಇದೆ, ಏನು ಹೇಳಿದ್ದಾರೆ, ನಾನೇ ಬ್ರಹ್ಮ ಅಂತ ಹೇಳಿದ್ದಾರೋ ಅಥವಾ ನಾನು ಅವನ ಅಧೀನವಾಗಿದ್ದೇನೆ ಅಂತ ಹೇಳಿದವ, ಅಥವಾ ಈ ರೀತಿಯಾಗಿ ಆ ಪೂರ್ವಾಪರ್ಯವನ್ನು ವಿಚಾರ ಮಾಡಿದಾಗ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ಹೇಳ್ತಾರೆ, ಭಕ್ತಿಪೂರ್ವಕ ಕೇಳಿ ಹೇಳುವವರಿಗೆ. ಭಕ್ತಿಪೂರ್ವಕ ಕೇಳಬೇಕು, ಭಕ್ತಿಪೂರ್ವಕ ಹೇಳಬೇಕು. ಹೇಳುವಾಗಲೂ ಕೂಡ ಕೇವಲ ನಾಮಕೆ ವಾಸ್ತೆ ಆದರೆ ಇಲ್ಲಿಂದ ಮೇಲೆ ಬಂದರೆ ಪ್ರಯೋಜನ ಇಲ್ಲ. ಅದು ಇಲ್ಲಿಂದ ಬರಬೇಕು. ಇಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಆವಾಗ ಅಷ್ಟು ಕರಗಬೇಕು. ಆ ಒಳಗಡೆ ಅಷ್ಟು ಕರಗಿದಾಗ ಆ ಕೃತಿಗಳು ನಮಗೆ ಸದ್ಗತಿಗೆ ಸಾಧಕ ಅಂತಾಗ್ತದೆ. ಸದ್ಗತಿ ಸಿಗಬೇಕು ಅಂತ ಹೇಳಿದ್ರೆ ನಮಗೆ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರೆ. ಗರುಡ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅವಕ್ತ ಪಠಿತಂ ನಾಮ ಅವಕ್ತ ಪಠಿತಾದ ಅವಕ್ತ ಪಠಿತಾ ವೇದ ಹೆವಕ್ತ ಪಠಿತಾ ಸುತಿ ಅವಕ್ತ ಪಠಿತೋ ಮಂತ್ರ ಹೆವಕ್ತ ಪಠಿತ ವಚಃ ಹರಿಭಕ್ತಸ್ಥೈ ಕಾಯಿತ ಪಾರತ್ರಿಕ ದುಃಖಪದಂ. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳಗಡೆ ಶುದ್ಧವಾದಂತಹ ಅಂತಃಕರಣ, ಶುದ್ಧವಾಗಿರತಕ್ಕಂತಹದ್ದು ಏನೂ ಇಲ್ಲ ಅಂತಾದರೂ ಕೂಡ ಆವಾಗ ಇದು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಿದ್ರೆ ಭಗವಂತನ ಮಹಾತ್ಮ್ಯ ಇದನ್ನು ಹೇಳುವಂತಹದ್ದು ಯಾರಿಗೆ ಇದು ಯೋಗ್ಯ, ಯಾರಿಗೆ ಇದು ಖುಷಿಯಾಗ್ತದೆ ಅಂತ ಕೇಳಿದ್ರೆ ಭಗವಂತನನ್ನು ನಂಬುವವರಿಗೆ, ಆಸ್ತಿಕರಿಗೆ ಇದು ಖುಷಿಯಾಗ್ತದೆ. ನಾಸ್ತಿಕರಿಗೆ ಅವರಿಗೇನು ಹೇಳಿದ್ರು ಒಂದೇ, ನಾನೇ ದೇವರು ಅಂತ ಹೇಳಿದ್ರೂ ಪ್ರಯೋಜನ ಇಲ್ಲ, ನಾನು ದೇವರು ಒಂದೇ ಅಂತ ಹೇಳಿದ್ರೂ ಪ್ರಯೋಜನ ಇಲ್ಲ. ಅದರಿಂದ ಈ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ವಿಚಾರವನ್ನು ಅರ್ಥೈಸಿಕೊಂಡು ತಾನು ಹೇಳಬೇಕು ಮಾತ್ರ ಅಲ್ಲ, ಹೇಳುವುದು ಮಾತ್ರ ಅಲ್ಲ, ಕೇಳುವವನಿಗೂ ಕೂಡ ಅಂತ ಹೇಳ್ತಾರೆ. ಒಳ್ಳೆಯ ಶಬ್ದವನ್ನು ಹಾಕಿದರೆ ಭಕ್ತಿಪೂರ್ವಕ ಕೇಳಿ ಪೇಳುವರಿಗೆ. ಕೇಳುವಾಗಲೂ ಕೂಡ ಭಕ್ತಿ ಬೇಕು. ಇಲ್ಲ ರೀ ಹೇಳುವಾಗ ಮಾತ್ರ ಸಾಕು, ಕೇಳುವಾಗ ಏನು ಬೇಡ ಅಂತ ಹೇಳಿದ್ರೆ, ಕೇಳುವಾಗ ಕೇಳಿರ್ತಾನೆ, ಮನೆಗೆ ಹೋದ ಮೇಲೆ ಅಪಾರ್ಥವೇ ಆಗುವಂತಹದ್ದು. ಅವರೇನೋ ಹೇಳಿರ್ತಾರೆ ಸರಿಯಾಗಿ, ಇವರಿಗೆ ಮಾತ್ರ ಅರ್ಥ ಆಗುವಾಗ ನಮಗೆ ಯಾವತ್ತೂ ಕೂಡ ಪಾಠ ಮಾಡುವಾಗ ಹೇಳ್ತಾ ಇದ್ರು, ಅರ್ಥ ಆಯ್ತಾ ಅಂತ ಕೇಳಿದ್ರೆ ಅವನು ಎಲ್ಲೋ ನೋಡ್ತಾ ಇರ್ತಾನೆ ಒಬ್ಬ ವಿದ್ಯಾರ್ಥಿ. ಇಲ್ಲ ಸ್ವಲ್ಪ ಬಾಲ ಮಾತ್ರ ಉಳ್ಕೊಂಡಿದೆ, ಅವನೇನು ನೋಡ್ತಾ ಇರ್ತಾನೆ, ಹಾವು ಒಂದು ಬಿಲದ ಒಳಗೆ ಹೋಗ್ತಾ ಉಂಟು. ಆ ಕೊನೆಯಲ್ಲಿ ಹಾವು ಆ ಬಿಲದಲ್ಲಿ
ಬಾಲವನ್ನು ನೋಡಿರ್ತಾನೆ, ಆ ಸ್ವಲ್ಪ ಬೀರಭಾವಕ್ಕೆ ಇದೆ ಅಂತ ಹೇಳ್ತಾನೆ. ಆ ರೀತಿಯಾಗಿ ಕೇಳುವಾಗಲೂ ಹೇಳುವಾಗಲೂ ಕೂಡ ಸರಿಯಾಗಿ ಗಮನ ಇತ್ತು, ಸರಿಯಾಗಿದ್ದುಕೊಂಡು ಇಚ್ಛೆ ಕೇಳಿದ ಅಂತಂದರೆ ಆವಾಗ ಆ ವಿಚಾರಗಳು ಅವನಿಗೆ ಏನು ಅದು ಹೃದ್ಗತವಾಗಬೇಕು. ನಾವು ಹೇಳ್ತೇವಲ್ವ ಬೈ ಹಾರ್ಟ್ ಅಂತ. ಏನದು ಬೈ ಹಾರ್ಟ್? ಬೈ ಹಾರ್ಟ್ ಅಂದರೆ ಹೃದ್ಗತವಾಗಬೇಕು, ವಿಚಾರಗಳು ಬೈ ಹಾರ್ಟ್ ಆಗಬೇಕು. ವಿಚಾರಗಳು ಬೈ ಹಾರ್ಟ್ ಆಗುವುದು ಅಂತ ಹೇಳಿದ್ರೆ ವಿಚಾರಗಳು ಅವನಿಗೆ ಹೃದಯಕ್ಕೆ ಮುಟ್ಟಬೇಕು, ಹೃದ್ಗತವಾಗಬೇಕು. ಹೃದ್ಗತವಾದಾಗ ಆ ಹೃದ್ಗತವಾಗಿರತಕ್ಕಂತಹ ವಿಚಾರಗಳು ಸರಿಯಾಗಿ ಅದು ಮನನವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಜಗನ್ನಾಥದಾಸರು ಇಷ್ಟು ದೊಡ್ಡ ಗ್ರಂಥವನ್ನು ಮಾಡಿ ಈ ಸಂಧಿಯ ಒಂದು ವಿಚಾರದಲ್ಲಿ ಕೊನೆಯಲ್ಲಿ ಒಂದು ಅಹಂಕಾರ ಖಂಡನೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ಜ್ಞಾನಿಗಳು ಮಾಡ್ತಾರೆ. ನಾವೇನು ಮಾಡ್ತೇವೆ ಕೇಳಿದ್ರೆ, ನಾವು ತಿಳ್ಕೊಂಡದ್ದಕ್ಕಿಂತ ಭಿನ್ನವಾದವರು ಇನ್ಯಾರೂ ಇಲ್ಲ, ನಾನೇ ತಿಳ್ಕೊಂಡವನು, ನನ್ನನ್ನು ಬಿಟ್ಟರೆ ಇಡೀ ಜಗತ್ತಲ್ಲಿ ಇನ್ನೊಬ್ಬ ಇಲ್ಲ, ಈ ಅಹಂಕಾರ ತಿರುಗ್ತಾ ಇರ್ತೇವೆ, ನಾನು ಬಿಟ್ಟರೆ ಇನ್ನೊಬ್ಬ ಇಲ್ಲ. ಆದರೆ ಜಗನ್ನಾಥದಾಸರು ತುಂಬ ಅತ್ಯದ್ಭುತವಾಗಿ ಸ್ವಾಹಂಕಾರ ಖಂಡನೆಯನ್ನು ಮಾಡ್ತಾರೆ. ತನಗೆ ಅಹಂಕಾರದ ಖಂಡನೆ, ಇದು ಜ್ಞಾನಿಗಳ ಲಕ್ಷಣ. ಜ್ಞಾನಿಗಳು ಯಾವತ್ತೂ ಕೂಡ ನನಗೆ ಗೊತ್ತಿದೆ ಅಂತ ಹೇಳಿಕೊಂಡು ತಿರುಗಾಡುವುದಿಲ್ಲ. ಅವರು ತಮ್ಮದಾಯಿತು, ತಮ್ಮ ಪಾಡಾಯಿತು ಅಂತ ಹೇಳಿಕೊಂಡು ಶುಕಾಚಾರ್ಯರು ತಾವು ಏನು ಯಾವುದೋ ಬೇಡ ಅಂತ ಹೇಳಿಕೊಂಡು ಜ್ಞಾನದ ಗಣಿ, ಆದರೆ ಯಾವುದೂ ಬೇಡ ವೈರಾಗ್ಯ ಮೂರ್ತಿಗಳಾಗಿದ್ದರು. ಅವರ ಮೂಲಕವಾಗಿ ಬಂದದ್ದು ದೊಡ್ಡ ಗ್ರಂಥ ಭಾಗವತ ನಮ್ಮ ತನಕ ಬಂತು. ಆದ್ದರಿಂದ ಇದು ನಮಗೆ ಇದೊಂದು ಪಾಠವಾಗಬೇಕು. ಏನು ಕೇಳಿದರೆ ಜಗನ್ನಾಥಾದರು ಹೇಳ್ತಾರೆ, ವೇದಶಾಸ್ತ್ರ ಸಯುಕ್ತಿ ಗ್ರಂಥಗಳೋದಿ ಕೇಳ್ದವನಲ್ಲ, ಸಂತದ ಸಾಧುಗಳ ಸಹವಾಸದಲ್ಲಾಪಗಳು ಮೊದಲಿಲ್ಲ, ಮೋದತೀರ್ಥಾರ್ಯರ ಮತಾನುಗರಾದವರ ಕರುಣದಲ್ಲಿ ಪೇಳಿದೆ, ರಮಾಧವ ಜಗನ್ನಾಥ ವಿಠಲ ಓದಿಸಿದವರೊಳಗೆ. ಒಳ್ಳೆಯ ವಿಚಾರವನ್ನು ಹೇಳ್ತಾರೆ. ನಾನು ವೇದಶಾಸ್ತ್ರ ಸಯುಕ್ತಿ ಗ್ರಂಥಗಳೋದಿ ಕೇಳ್ದವನಲ್ಲ, ನಾನು ವೇದವನ್ನು ಓದಲಿಲ್ಲ, ಶಾಸ್ತ್ರವನ್ನು ಓದಲಿಲ್ಲ, ಯುಕ್ತಿಯುಕ್ತವಾದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಲಿಲ್ಲ, ಮತ್ತು ಓದಿಲ್ಲ, ಕೇಳಿದವನು ಅಲ್ಲ. ನಾನು ಕೇಳಿದ್ದೇನಾ ಕೇಳಿದರೆ ಕೇಳಿದ್ದು ಇಲ್ಲವೇ ಇಲ್ಲ. ನಾನು ನನಗೆ ಗೊತ್ತುಂಟು ಅಂತ ಹೇಳಿಕೊಂಡು ನಾನು ಗಂಟೆಯನ್ನು ಬಡಿದುಕೊಂಡು ಬರಲಿಲ್ಲ. ನಾನು ಕೇಳಿದ್ದೂ ಇಲ್ಲ, ನಾನು ತುಂಬ ಅಲ್ಪ. ಅದನ್ನೇ ಜಗನ್ನಾಥರು ಹೇಳ್ತಾರೆ, ಸಂತದ ಸಾಧುಗಳ ಸಹವಾಸದಲ್ಲಾಪಗಳು ನಂದು ಹೇಗಿತ್ತು, ನಂದು ಏನಿತ್ತು ಕೇಳಿದ್ರೆ ಸಾಧುಗಳ ಸಹವಾಸ ಅದೂ ಕೂಡ ನನ್ನಲ್ಲಿಲ್ಲ, ಜ್ಞಾನಿಗಳ ಸಹವಾಸ ಇಲ್ಲವೇ ಇಲ್ಲ, ಮಾಡೇ ಇಲ್ಲ ರೀ. ಏನೋ ಒಂದು ಓದು ಅಧ್ಯಯನ ಕಾಲದಲ್ಲಿ ಇಲ್ಲವೇ ಇಲ್ಲ. ನಾನು ಓದಿದ್ದು ಅಲ್ಪ, ನಾನು ನನ್ನದು ಏನಾದರೂ ಕೂಡ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅದನ್ನು ಗುರು ಕಾರುಣ್ಯ ಅಂತ ಹೇಳಿಕೊಂಡು ಹೇಳಬೇಕು. ಹೇಳ್ತಾರೆ ಸಹವಾಸ ಲಾಭಗಳು ಮೊದಲಿಲ್ಲ, ಅದೂ ಕೂಡ ನನ್ನಲ್ಲಿಲ್ಲ. ಮತ್ತು ಮೋದತೀರ್ಥರು ಆಚಾರ್ಯರ ನಾನು ಮತವನ್ನು ಅನುಸರಿಸಿಕೊಂಡು ಬಂದೆವನು. ಮೋದತೀರ್ಥಾರ್ಯರ ಮತಾನುಗ, ನಾನು ಅವರ ಮತವನ್ನು ಅನುಸರಿಸಿಕೊಂಡು ಅನುಸೃತ್ಯ ಗಚ್ಚತಿ, ಆ ಮೋದತೀರ್ಥರ ಮತವನ್ನು ಅನುಸರಿಸಿಕೊಂಡು ಬಂದವನು ನಾನು. ಅವರ ಕರುಣದಲ್ಲಿ ನಾನು ಏನಾದರೂ ಮಾತನಾಡ್ತಾ ಇದ್ದೇನೆ, ನಾನೇನಾದರೂ ಕೂಡ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಗುರುಗಳ ಕರುಣೆ. ಯಾರು? ಆಚಾರ್ಯ ಮಧ್ವರ ಕರುಣೆ. ನಾವು ಕೂಡ ಏನಾದರೂ ಕೂಡ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮಿಂದ ಏನಾದರೂ ಕೂಡ ಮಾತುಗಳು ಅದು ಬರ್ತಾ ಇದೆ ಅಂತ ಹೇಳಿದ್ರೆ ಆಚಾರ್ಯರ ಕರುಣೆ, ಗುರುಗಳ ಕರುಣೆ. ನ ಶಬ್ದಾದೌಗಳ ನ ಚ ನಿಗಮದಚ್ಚಾಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವೇದ ವೇದ್ಯಾ ಅಭಿವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯಗತರಣಿಂ ಪ್ರಪನ್ನ ಮಾನ್ಯಾಸ್ಮ ಕಿಮಪಿ ಚ ವದಂತೋ ವಿಮಹತ. ಇದು ಜಯತೀರ್ಥರ ಮಾತು. ಜಯತೀರ್ಥರು ಇಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ನ ಶಬ್ದಾದೌಗಾಢ, ಅವರು ಹೇಳುವಂತಹ ಶಬ್ದಗಳು ಎಲ್ಲಿಯೂ ಕೂಡ ನಮಗೆ ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಆದರೂ ಕೂಡ ಹೇಳುವಂತಹ ಮಾತು ಎಂತಹದ್ದು ಕೇಳಿದ್ರೆ, ನ ಶಬ್ದಾಬ್ದೌಗಾಢ, ನನ್ನ ಶಬ್ದಗಳು ಏನೂ ಗೊತ್ತಿಲ್ಲ. ನ ಶಬ್ದಾಬ್ದೌಗಾಢ ನಚ ಮೆಗದಿರ್ಚಚ್ಚಾಸುಚತುರ, ನಾನು ನಿಗಮವನ್ನು ವೇದಗಳಲ್ಲಿ ಅಧ್ಯಯನ ಮಾಡಿದ್ದಾನ ಕೇಳಿದರೆ ಅದೂ ಇಲ್ಲ, ಮಾಟಿಲ್ಲ. ನಚ ಮೆಗದಿರ್ಚಚ್ಚಾಸುಚತುರ, ನಾನು ವಾದವನ್ನು ಮಾಡುವುದಕ್ಕೆ ನಾನು ಸಮರ್ಥನ ಕೇಳಿದರೆ ಅದರಲ್ಲಿಯೂ ನನ್ನ ಸಾಮರ್ಥ್ಯ ಇಲ್ಲ. ನಚ ಮೆಗದಿರ್ಚಚ್ಚಾಸುಚತುರ ನಚ ನ್ಯಾಯೇ ಪ್ರೌಢ, ನಾನು ನ್ಯಾಯಶಾಸ್ತ್ರವನ್ನು ಓದಿದ್ದೇನಾ ಕೇಳಿದರೆ ನ್ಯಾಯಶಾಸ್ತ್ರವನ್ನೂ ಓದಿಲ್ಲ, ಏನೋ. ಮತ್ತೆ ನಚ ನ್ಯಾಯೇ ಪ್ರೌಢ ಕಿಮಪಿ ಚ ವದಂತೋ ವಿಮಹತ, ನಾನು ಏನಾದರೂ ಕೂಡ ಹೇಳ್ತಾ ಇದ್ದೇನೆ, ನಾನು ಏನಾದರೂ ಕೂಡ ಇಷ್ಟು ದೊಡ್ಡ ಗ್ರಂಥವನ್ನು ಅನುವ್ಯಾಖ್ಯಾನವನ್ನು ಸುಧಾವನ್ನು ಬರಿತಾ ಇದ್ದೇನೆ ಅಂತ ಹೇಳಿದರೆ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ, ನಂದು ಏನಾದರೂ ಕೂಡ ಗ್ರಂಥಗಳು ಬರ್ತಾ ಉಂಟು, ನಾನು ಏನಾದರೂ ಕೂಡ ಬರೆದಿದ್ದೇನೆ, ಏನಾದರೂ ಕೂಡ
ಇದೆ ಅಂತಾದರೆ ಪರಂ ಶ್ರೀಮತ್ ಪೂರ್ಣಪ್ರಮತಿ ಪೂರ್ಣಪ್ರಜ್ಞರ ಕರುಣೆ, ಅವರ ಕಾರುಣ್ಯದಿಂದಾಗಿ ಪರಂ ಶ್ರೀಮತ್ ಪೂರ್ಣಪ್ರಮತಿ ಗುರು ಕಾರುಣ್ಯ, ಗುರುಗಳ ಕಾರುಣ್ಯ. ನನಗೆ ನಾವು ಏನಾದರೂ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಗುರುಗಳ ಕಾರುಣ್ಯ, ಗುರು ಕಾರುಣ್ಯ ಸರಣಿ ಅಂತಹ ಪ್ರವಾಹ. ಅದು ಕೇವಲ ಒಂದು ಬದಿಯಲ್ಲಿರುವುದಲ್ಲ, ಅದು ಹೇಗೆ ಬರ್ತಾ ಉಂಟು ಕೇಳಿದ್ರೆ ಪ್ರವಾಹದಂತೆ ಬರ್ತಾ ಉಂಟು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ ಮಾನ್ಯಾಸ್ಮಃ. ಅಂತಹ ಗುರು ಕಾರುಣ್ಯಗಳ ಕರುಣೆಯಿಂದಾಗಿ ನಾವೇನಾದರೂ ಮಾತನಾಡ್ತಾ ಇದ್ದೇವೆ, ನಾವೇನಾದರೂ ಕೂಡ ಹೇಳ್ತಾ ಇದ್ದೇವೆ. ಈ ರೀತಿಯಾಗಿರತಕ್ಕ ನಾವು ಕೂಡ ಏನಾದರೂ ಕೂಡ ಮಾತನ್ನು ಹೇಳ್ತಾ ಇದ್ದೇವೆ, ಯಾವುದಾದ್ರೂ ಒಂದು ವೇದಿಕೆಯಲ್ಲಿ ನಮ್ಮ ಮಾತುಗಳು 4 ಜನರು ಕೇಳ್ತಾರೆ, ನಾವು ಏನಾದರೂ ಕೂಡ ಹೇಳ್ತೇವೆ ಅಂದರೆ ಅದು ಕೂಡ ನಮ್ಮ ಗುರುಗಳ ಕರುಣೆ, ಗುರುಗಳ ಭಿಕ್ಷೆ. ಇದು ನಮಗೆ ಬೇಕು, ಇದು ಎಚ್ಚರಿಕೆ ಬೇಕು. ಯಾಕೆ ಹೇಳಿದರೆ ದೊಡ್ಡ ವೇದಿಕೆಗೆ ಹತ್ತಿದಾಗ ಏನೂ ಕೂಡ ಮಾತನಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ, ದೊಡ್ಡ ವೇದಿಕೆಯನ್ನು ಕಂಡಾಗ ಅಲ್ಲಿ ಪೂರ್ಣವಾಗಿ ಅವನು ಬ್ಲ್ಯಾಂಕ್ ಆದ ಅಂತ ಹೇಳಿದರೆ, ಅದಕ್ಕೋಸ್ಕರವಾಗಿ ಈ ವಿಚಾರ ನಮಗೆ ಅತ್ಯದ್ಭುತವಾಗಿ ಅನುವ್ಯಾಖ್ಯಾನ ಸುಧಾದಲ್ಲಿ ತುಂಬ ಆರಂಭದಲ್ಲಿ ನಮಗೆ ಸ್ವಾಹಂಕಾರ ಖಂಡನೆಯನ್ನು ಮಾಡಿ ಹೇಳ್ತಾರೆ. ಅದನ್ನು ಅಂತಹ ಜ್ಞಾನಿಗಳೇ ಹೇಳ್ತಾರೆ ಅಂತ ಹೇಳಿದ ಮೇಲೆ ನಮ್ಮಂತಹ ಯಕ್ಕಶ್ಚಿತ ಮನುಷ್ಯರು ಹುಡುಕಿದ್ರೂ ಕೂಡ ಅದು ಸಾಧ್ಯವಿಲ್ಲ. ಯಾಕೆ ಹೇಳಿದರೆ ಎಲ್ಲಿಯೋ ದುಜುಬಿ ನಾವು ಅವರು ಎತ್ತರದ ಕಕ್ಷೆಯಲ್ಲಿರುವವರು, ನಮ್ಮಂಥವರು ಮನುಷ್ಯೋತ್ತಮರಾಗಲಿಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಅಂತಹ ಜ್ಞಾನಿಗಳೇ ಅಷ್ಟು ಅಹಂಕಾರ ಖಂಡನೆಯನ್ನು ಮಾಡಿಕೊಂಡು ತಾವು ಮಾತನ್ನು ಹೇಳುತ್ತಾರೆ ಅಂತ ಹೇಳಿದರೆ ನಮ್ಮಂಥವರು ಎಲ್ಲಿರಬೇಕು ಎಂಬುದನ್ನು ನಾವು ಮೊದಲಿಗೆ ಒಂದು ಸಣ್ಣ ಪ್ರಶ್ನೆಯನ್ನು ಮಾಡಿಕೊಂಡು ನಾವಿರಬೇಕು. ಮೋದತೀರ್ಥಾರ್ಯರ ಮತಾನುಗರಾದವರ ಕರುಣದಲ್ಲಿ ಅಂತಹ ಅವರ ಕರುಣೆ ಯಾರದ್ದು? ಮೋದತೀರ್ಥಾರ್ಯರ ಕರುಣೆ. ಅದು ಎಲ್ಲಿಂದ ಹೇಳಿದರೆ ಮೋದತೀರ್ಥರಿಂದ ಕರುಣೆ, ಅದು ಪ್ರವಾಹ ಎಲ್ಲಿಯ ತನಕ? ನನಗೆ ಆ ಎಲ್ಲ ಜ್ಞಾನಿಗಳ ಪರಂಪರೆ ಪದ್ಮನಾಭ ತೀರ್ಥರಿಂದ 9 ಮಂದಿ ಶಿಷ್ಯರು, ಅದರ ನಂತರ ಬಂದಂತಹ ಉಳಿದಂತಹ ವ್ಯಾಸರಾಜರು, ವಾದರಾಜರು, ಜಯತೀರ್ಥರು, ರಾಯರು, ಉಳಿದಂತಹ ಎಲ್ಲ ಇನ್ನು ಕೊನೆಗೆ ನಮಗೆ ಪಾಠ ಮಾಡಿದ ಕೊನೆಯ ಗುರುಗಳ ತನಕನೂ ಕೂಡ, ಅಲ್ಲಿಯ ತನಕನೂ ಕೂಡ ನನಗೆ ಏನಾದರೂ ಕೂಡ ಆಚಾರ್ಯ ಸಿದ್ಧಾಂತ, ಆಚಾರ್ಯರ ಮಾತನ್ನು ನಾವು ಹೇಳ್ತಾ ಇದ್ದೇವೆ, ಜಯತೀರ್ಥರ ಮಾತನ್ನು ಹೇಳ್ತಾ ಇದ್ದೇವೆ ಅಂತಾದರೆ ಅದು ಅವರ ಕರುಣೆ, ನಮ್ಮದೇನಲ್ಲ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಅವರ ಕರುಣದಲ್ಲಿ ಪೇಳದೆ ರಮಾಧವ ಜಗನ್ನಾಥ ವಿಠಲ ತಿಳಿಸಿದವರೊಳಗೆ ಇದನ್ನು ಆ ರೀತಿಯಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಈ ರೀತಿಯಾಗಿರತಕ್ಕಂತಹ ಅಹಂಕಾರ ಖಂಡನವನ್ನು ಮಾಡಿಕೊಂಡು ಜಗನ್ನಾಥದಾಸರು ಈ ಸಂಧಿಯನ್ನು ತಾವು ಮುಗಿಸ್ತಾರೆ. ಸ್ವಾತಂತ್ರ್ಯ ವಿಭಜಕ ಸಂಧಿ ಅಂತ ಭಗವಂತನಲ್ಲಿ ಸ್ವಾತಂತ್ರ್ಯವನ್ನು ಹೇಳಿ ಪೂರ್ಣವಾಗಿ ಸ್ವತಂತ್ರ ಯಾರು ಕೇಳಿದರೆ ಅದು ಅವನೇ. ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ. ಮತ್ತು ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಉಂಟಲ್ವಾ, ಕೊಟ್ಟಿದ್ದಾರಲ್ಲ ನಿಮಗೆ ಸ್ವಾತಂತ್ರ್ಯ, ಅದೂ ಕೂಡ ನಿನ್ನದಲ್ಲ. ಯಾಕೆ ಹೇಳಿದರೆ ನನಗೆ ಕೊಡಲ್ಪಟ್ಟಂತಹ ಸ್ವಾತಂತ್ರ್ಯವೂ ಕೂಡ ಅದರೇ ನನ್ನ ಅಧೀನ ಇಲ್ಲ. ಯಾಕೆ? ನನ್ನ ಮಾತು, ನನ್ನ ಕಿವಿ, ನನ್ನ ಇಂದ್ರಿಯಗಳು ಯಾವುದೂ ಕೂಡ ನನ್ನ ಅಧೀನವಾಗಿಲ್ಲ. ನಾನು ಯಾವುದನ್ನು ಮಾಡಬಾರದು ಅಂತ ಹೇಳಿದ್ರೆ ಅದನ್ನೇ ಮಾಡ್ತದೆ, ನಾನು ಯಾವುದನ್ನು ಕೇಳಬೇಕು ಅದರ ಕಡೆಗೆ ಹೋಗೋದಿಲ್ಲ. ಎರಡೂ ಕೂಡ ವಿರುದ್ಧವಾಗಿರುವಾಗ ನನ್ನಲ್ಲಿರತಕ್ಕಂತಹ ವಿರುದ್ಧ ಧರ್ಮಗಳು ಬೇಕಾದಷ್ಟಿದೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ತಾವು ಅಹಂಕಾರ ಖಂಡನೆಯನ್ನು ಮಾಡಿಕೊಂಡು ತಾವು ಈ ಗ್ರಂಥದ ಒಂದು ಸಂಧಿಯ ಪರಿಸಮಾಪ್ತಿಯನ್ನು ಮಾಡ್ತಾರೆ. ಈ ರೀತಿಯಾಗಿ ನಮ್ಮಲ್ಲಿರತಕ್ಕಂತಹ ಒಳಗಿರುವಂತಹ ಎಲ್ಲ ಕಶ್ಮಲಗಳನ್ನು ದೂರ ಮಾಡಲಿ ಎಂಬಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.